ಇನ್ನೊಂದು ರಿಜಿಸ್ಟರ್ ಮಾಡೋಣ. ಕಣ್ಮುಚ್ಕೊಳ್ಳಿ. ಇಷ್ಟೊತ್ತಂದ್ರೆ ಕಣ್ಮುಚ್ಕೊಂಡಿದ್ವಿ, ಅದೇ ಗುಂಗಲ್ಲಿದ್ದೀವಿ. ಸೊ ಹಾಗೆ ಕಂಟಿನ್ಯೂ ಆಗ್ಲಿ. ನಿಮ್ಮ ಯಾವುದೇ ಕನಸಿರ್ಬೋದು, ಪ್ರಬಲವಾದ ಕನಸು, ಅದನ್ನ ನಿಜವಾಗ್ಲೂ ಅನುಭವಿಸೋ ತರ ಮಾಡ್ಕೊಳ್ಳಿ. ವಿಜುವಲೈಸೇಷನ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಇವತ್ತಿನ ಬೆಳಗಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಇವಾಗ ಎಲ್ಲರೂ ಇವತ್ತು ಸತೀಶ್, ಪ್ರಿಯಾ ಸತೀಶ್ ಅವ್ರದ್ದು ವಿಡಿಯೋ ನೋಡಿರ್ಬೋದು. ಅದ್ರಲ್ಲಿ ಏನೆಲ್ಲ ನಾವು ನೋಡಿದ್ವಿ, ಏನೆಲ್ಲ ಕಲ್ತ್ವಿ, ಅಲ್ಲಿಂದ ಅದನ್ನ ಏನೆಲ್ಲ ಅಳವಡಿಸ್ಕೊಂಡಿದೀವಿ, ನಮ್ಮ ಒಂದು ಏನು ಮುಂದಿನ ತುಫಾನ್ಗೆ ಏನು ಅಳವಡಿಸ್ಕೊಂಡಿದೀವಿ ಅದನ್ನ ನಾವೆಲ್ಲ ಹೇಳ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಬರೋಕ್ಕಿಂತ ಮುಂಚೆ ಒಂದು 4 ಪಾಯಿಂಟ್ ಇದೆ. ಏನಂದ್ರೆ ಶೇರಿಂಗ್ ಆಫ್ ಲರ್ನಿಂಗ್ ಫ್ರಮ್ ಯುವರ್ ಡೈಲಿ ಆಕ್ಷನ್. ನೀವು ಡೈಲಿ ಆಕ್ಷನ್ ಅಲ್ಲಿ ಏನು ನೀವು ಕಲ್ತಿದ್ದೀರಿ ಅದನ್ನ ಶೇರ್ ಮಾಡ್ಬೇಕು. ಮತ್ತೆ ಲರ್ನಿಂಗ್ ಫ್ರಮ್ ಟ್ರೈನಿಂಗ್ ಬೈ ಪ್ರಿಯಾ ಸತೀಶ್ ಫಾರ್ ತುಫಾನ್ ಪ್ರೋಗ್ರಾಮ್. ತುಫಾನ್ ಪ್ರೋಗ್ರಾಮ್ ನಲ್ಲಿ ನಾವು ಪ್ರಿಯಾ ಸತೀಶ್ ಏನ್ ಕಲ್ತೀವಿ ಆ ಒಂದು ವಿಡಿಯೋನಲ್ಲಿ. ಆಮೇಲೆ ಅದ್ರ ಡಿಕ್ಲರೇಷನ್ ಏನು, 3ನೇದು ಅದ್ರ ಡಿಕ್ಲರೇಷನ್ ಏನು, ತುಫಾನ್ಗೆ ನಾವ್ ಏನ್ ಮಾಡ್ತಿದೀವಿ ಅದ್ರ ಡಿಕ್ಲರೇಷನ್. ಆಮೇಲೆ ವಿಷನ್, ತುಫಾನ್ ವಿಷನ್ಗೆ ಡಿಕ್ಲರೇಷನ್ ಮಾಡ್ಬೇಕಾಗುತ್ತೆ. ಅರ್ಥ ಆಗಿರ್ಬೋದು. ಮೇಡಮ್ ಮೆಸೇಜ್ ಹಾಕಿದ್ರು, ಸಂಧ್ಯಾ ಮೇಡಮ್ ಅವರು ಮೆಸೇಜ್ ಹಾಕಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸಂಧ್ಯಾ ಮೇಡಮ್, ನಮ್ಗೆ ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಕೊಟ್ಟಿದ್ದೀರಿ. ಮತ್ತು ಪ್ರಿಯಾ ಸತೀಶ್ ಅವ್ರದ್ದು ತುಂಬಾ ಒಳ್ಳೆ ಒಂದು ವಿಡಿಯೋ ಇದೆ. ಅದನ್ನ ನಾವು ನೋಡಿದಾಗ ನಮ್ಗೆ ಒಳ್ಳೆ ಏನ್ ಮಾಡ್ಬೇಕು ನಾವು, ಅವರ ಏನು ಲರ್ನಿಂಗ್ ಅದ್ರಲ್ಲಿ ಏನ್ ಕಲ್ತೀವಿ ನಾವು ಅದನ್ನ ಡಿಕ್ಲೇರ್ ಮಾಡ್ಬೇಕಾಗತ್ತೆ. ಅದನ್ನ ಇಷ್ಟಪಟ್ಟು ನಾವು ಹೇಳ್ಬೇಕಾಗತ್ತೆ. ಸೊ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದು ಏನ್ ಅವರ ಏರುಪೇರಲ್ಲಿ ಬಿಸ್ನೆಸ್ ಅಲ್ಲಿ ಏರುಪೇರ್ ಆಗಿರೋದು, ಅವ್ರು ಹೆದರ್ಲಿಲ್ಲ, ಹೇಗೆ ಅವರು ಒಂದು ಕೆಲಸ ಮಾಡಿದ್ರು, ಅದ್ರಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಅದನ್ನ ನೀವು ತಿಳಿಸ್ಬೇಕು. ಹ್ಯಾಂಡ್ ರೈಸ್ ಮಾಡ್ತಾ ಬನ್ನಿ. ಈಗ ಫಸ್ಟ್ ನಾನೇನ್ ತಿಳ್ಕೊಂಡೆ, ಏನ್ ಕಲ್ತ್ಕೊಂಡೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದಾದ್ಮೇಲೆ ನಿಮ್ಮ ಹ್ಯಾಂಡ್ ರೈಸ್ ಮಾಡಿದಾಗ ಕರಿತೀನಿ. ನಾನು ಡೈಲಿ ಆಕ್ಷನ್ ಅಲ್ಲಿ ಏನ್ ಕಲ್ತೆ ಅಂದ್ರೆ, ಇಲ್ಲಿ ನಾವು ಒಂದು ಜೇಡ್ರ ಬಲೆ, ಜೇನುಹುಳ ಇದ್ರ ತರ ಕೆಲಸ ಮಾಡ್ಬೇಕು, ಜೇನುಹುಳ ತರ ಕೆಲಸ ಮಾಡ್ಬೇಕು. ಮತ್ತೆ ಜೇಡ್ರ ಬಲೆ, ಜೇಡ ಕಟ್ಟತ್ತಲ್ಲ ಬಲೆಗಳನ್ನ, ಹೇಗೆ ಅದು ಕಟ್ಟುತ್ತೆ, ಆ ಒಂದು ನೆಟ್ ನ ಹೇಗೆ ಫಾರ್ಮ್ ಮಾಡುತ್ತೆ, ಅದನ್ನ ನಾವು ಈ ಡೈಲಿ ಇದರಿಂದ ಕಲ್ತಿದ್ದೀನಿ ನಾನು. ಆಮೇಲೆ ಪ್ರಿಯಾ ಸತೀಶ್ ಅವ್ರ ಇದರಿಂದ ಏನ್ ಕಲ್ತೆ ಅಂದ್ರೆ, ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಏನಂದ್ರೆ ನಾವು ಎಲ್ಲರಿಗೂ ಡಿಸ್ಕೌಂಟ್ ಅಂದ್ರೆ ತುಂಬಾ ಇಷ್ಟ. ಡಿಸ್ಕೌಂಟ್ ಯಾರಿಗ ಇಷ್ಟ ಇಲ್ಲ, ಪ್ರತಿಯೊಬ್ಬರು ಡಿಸ್ಕೌಂಟ್ ಕೇಳ್ತಾರೆ, ಎಲ್ಲದಕ್ಕೂ ಕೇಳ್ತಾರೆ. ಮತ್ತೆ ಫ್ರೀ ಗಿಫ್ಟ್ಸ್ ತುಂಬಾ ಇಷ್ಟ ಎಲ್ಲರಿಗೂ. ಮತ್ತೆ ಕ್ಯಾಶ್ ಬ್ಯಾಕ್, ಮತ್ತೆ ಲಾಯಲ್ಟಿ ಪ್ರಾಡಕ್ಟ್ಸ್, ಇದಿಷ್ಟು ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಇಲ್ಲಿ ನಾನು ಶಾರ್ಟ್ ಆಗಿ ಹೇಳ್ತಿದ್ದೀನಿ. ಸೊ ಈ ಒಂದು 4 ಪಾಯಿಂಟ್ ನ, 4 ಒಳ್ಳೆ ವಿಷಯಗಳನ್ನ, ಈ 4 ಒಳ್ಳೆ ವಿಷಯ ನಾವು ಹೇಗೆ ಹೇಳ್ಬೇಕು ನಾವು ನಮ್ಮ ಇವ್ರಿಗೆ, ನಮ್ಮ ಟೀಮ್ ಅವ್ರಿಗೆ ಅಥವಾ ನಮ್ಮ ಜನಕ್ಕೆ, ಪ್ರಾಸ್ಪೆಕ್ಟ್ಸ್ ಹೇಗೆ ಹೇಳ್ಬೇಕು, ಈ 4 ಒಳ್ಳೆ ವಿಷಯವನ್ನು 4 ಜನಕ್ಕೆ ಹೇಳಿದರೆ 4 ಕೋಟಿ ಸಂಪಾದನೆ ಮಾಡ್ಬೋದು ಅದನ್ನ ಹೇಳಿದ್ರು. ನಂಗದ್ ಬಹಳ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ತೆಲುಗು, ತಮಿಳು, ಕನ್ನಡ ಎಲ್ಲದರಲ್ಲೂ ಹೇಳಿದ್ರು.
ಸೊ ಅದು ಬಹಳ ಇಷ್ಟ ಆಯ್ತು. ಮತ್ತೆ ಫಸ್ಟ್ ನಾವು ಅವ್ರನ್ನ ಲಾಯಲ್ಟಿ ಮಾಡಿಸ್ಬೇಕು. ಒಂದೇ ಸಲ 100 PV ಅಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಫಸ್ಟ್ ಲಾಯಲ್ಟಿ ಕನೆಕ್ಟ್ಸ್ ಮಾಡ್ಬೇಕು, ಆಮೇಲೆ ನಾವು 100 PVಗೆ ಕನೆಕ್ಷನ್ ಕೊಡಿಸ್ಬೇಕು. ಸೊ ಅವಾಗ ಏನಾಗುತ್ತೆ, ತುಂಬಾ ಜನ 100 PV ಮಾಡಕ್ಕೆ ಶುರು ಮಾಡ್ತಾರೆ. ಸೊ 100 PV ಯಾವಾಗ ಮಾಡ್ತಾರೆ ಅಂದ್ರೆ ಅದ್ರಲ್ಲಿ ಬೆನಿಫಿಟ್ಸ್ ಏನಿದೆ, ಅದ್ರ ಬೆನಿಫಿಟ್ಸ್ ಏನು ನಾವು 100 PV ನಲ್ಲಿ ಪಡಿಬಹುದು ಅನ್ನೋದನ್ನ ತೋರಿಸಿದಾಗ ಖಂಡಿತ ಅವರು ನಮ್ಮ ಪ್ರಾಸ್ಪೆಕ್ಟ್ಸ್ ನಮ್ಮ ಮಾತು ಕೇಳ್ತಾರೆ. ಮತ್ತೆ ಮತ್ತೆ ನಾವು ನಮ್ಮ ಟೀಮ್ ಅಲ್ಲಿ ಎಷ್ಟು ಜನ, ಅವ್ರು ಹೇಳಿದ್ದು ನಂಗೆ ಬಹಳ ಇಷ್ಟ ಆಯ್ತು, ಎಷ್ಟು ಜನ ಬಿಲ್ಲಿಂಗ್ ಮಾಡ್ತಾ ಇದಾರೆ ಅವ್ರದೆಲ್ಲಾನು ಒಂದು ಲಿಸ್ಟ್ ಮಾಡ್ಬಿಟ್ಟು ಅವ್ರ ಜೊತೆ ನಾವು ಮಾತಾಡ್ಬೇಕು. ಸೊ ಅವ್ರು ಎಷ್ಟೇ ಡೆಪ್ತ್ ಅಲ್ಲಿ ಇರ್ಲಿ, ಎಲ್ಲೇ ಇರ್ಲಿ, ಅವ್ರನ್ನ ಮಾತಾಡ್ಸ್ಬೇಕು. ನಾವು ಮಾತಾಡ್ಸಿದಾಗ, ನಮ್ಮನ್ನ ಪರಿಚಯ ಮಾಡ್ಕೊಂಡಾಗ ಅವ್ರಿಗೆ ಒಂದ್ ಸಪೋರ್ಟ್ ಸಿಗತ್ತೆ. ಅವ್ರಿಗೆ ಇನ್ನೂ ಒಂದು ಹೌದು ನಮ್ಗೊಂದು ಸಪೋರ್ಟ್ ಇದಾರೆ ಅಂತ ಗೊತ್ತಾಗ್ತಾ ಬರುತ್ತೆ. ಸೊ ಹಾಗಾಗಿ ನಾವು ಪ್ರತಿಯೊಬ್ಬರನ್ನು ನಾವು ನಮ್ಮ ಟೀಮಲ್ಲಿ ಮಾತಾಡ್ಸ್ಬೇಕು. ಇದು ನಾನು ಅವರ ಒಂದು ಇದ್ರಲ್ಲಿ ಕಲ್ತಿರೋದು. ಮತ್ತೆ ನಾನೇನು ಡಿಕ್ಲೇರ್ ಮಾಡ್ತಿದ್ದೀನಿ ಅಂದ್ರೆ ಖಂಡಿತ ಹೌದು, ನಾನು ಈ 4 ಒಳ್ಳೆ ಮಾತುಗಳನ್ನ ಅಂದ್ರೆ ಡಿಸ್ಕೌಂಟ್, ಫ್ರೀ ಗಿಫ್ಟ್, ಕ್ಯಾಶ್ ಬ್ಯಾಕ್ ಅಂಡ್ ಲಾಯಲ್ಟಿ ಅದನ್ನ ಕರೆಕ್ಟ್ ಆಗಿ ಇನ್ನೂ ಒಂದ್ಸಲ ಅವ್ರ ಹತ್ರ ಅವರ ಒಂದು ವಿಡಿಯೋ ನೋಡ್ಕೊಂಡು ಯಾವ ಹೇಳ್ಬೇಕು ಅಂತ ಆ 4 ಒಳ್ಳೆ ವಿಷಯಗಳನ್ನ 4 ಜನರಿಗೆ ಹೇಳಿದಾಗ 4 ಕೋಟಿ ಸಂಪಾದನೆ ಮಾಡ್ಬೋದು ಅಂತ ಹೇಳಿದಾರಲ್ಲ, ಅದನ್ನ ಖಂಡಿತ ನಾನು ಅದನ್ನ ಮಾಡ್ತೀನಿ, ಅದನ್ನ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನನ್ನ ಟೀಮಲ್ಲಿ ಎಷ್ಟು ಜನ ಇದ್ದಾರೆ, ಯಾರೆಲ್ಲ ಆಕ್ಟಿವ್ ಇದ್ದಾರೆ ಅವ್ರ ಜೊತೆ ಎಲ್ಲ ಜೊತೆ ನಾನು ಫೋನ್ ಮಾತಾಡ್ತೀನಿ. ಮತ್ತೆ ಯಾರೆಲ್ಲ ಇನ್ಆಕ್ಟಿವ್ ಇದ್ದಾರೆ, ಯಾಕೆ ಇನ್ಆಕ್ಟಿವ್ ಆದ್ರು, ಅವ್ರಿಗೆ ಏನ್ ಸಪೋರ್ಟ್ ಬೇಕು ಅದನ್ನ ನಾನು ಫೋನಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ನಾನು ಈ ತುಫಾನ್ಗೆ ನಾನು ಏನ್ ರೆಡಿ ಆಗ್ಬೇಕು ಅದನ್ನ ಮಾಡ್ತಾ ಹೋಗ್ತೀನಿ. ರೆಡಿ ಮಾಡಿಸ್ಬೇಕು, ನನ್ನ ಟೀಮಲ್ಲಿ ಎಷ್ಟು ಜನ ರೆಡಿ ಮಾಡಿಸ್ಬೇಕು ಅದನ್ನ ನಾನು ಸಪೋರ್ಟ್ ಕೊಡ್ತಾ ಹೋಗ್ತೀನಿ. ಇದು ನನ್ನ ಡಿಕ್ಲರೇಷನ್. ಥ್ಯಾಂಕ್ ಯು ವೆರಿ ಮಚ್. ಮೊದಲು ಪ್ರೇಮಾ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದೀರಾ. ಯು ಆರ್ ವೆಲ್ಕಮ್ ಪ್ರೇಮಾ ಮೇಡಮ್. ಥ್ಯಾಂಕ್ ಯು. ಯಶಸ್ಸು ಸಾಧಿಸುವ ಉತ್ತಮ ಮಾರ್ಗವೆಂದರೆ ಬೇರೆಯವರಿಗೆ ನಾವು ಸಲಹೆ ಕೊಡುವ ಬದಲು ನಾನು ಆ ಸಲಹೆಯನ್ನು ಪಾಲಿಸುವುದು. ಇದು ತುಂಬಾ ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ ಅಂದ್ರೆ ಬೇರೆಯವರಿಗೆ ನಾವು ಸಲಹೆ ಕೊಡ್ತಾ ಇರ್ತೀವಿ, ಹಂಗ್ ಮಾಡ್ಬೋದು, ಹಿಂಗ್ ಮಾಡಿ, ಹಿಂಗ ಅಂತಲ್ಲ. ಬಟ್ ನಾನ್ ಮಾಡ್ತಾ ಇರಲ್ಲ. ಅದು ಸಕ್ಸಸ್ಸಿಗೆ ಅದು ಖಂಡಿತ ಮಾರ್ಗ ಅಲ್ಲ. ಫಸ್ಟ್ ನಾನು ನಿಜವಾದ ಸಕ್ಸಸ್ ನಾನು ಪಡೆಯಕ್ಕೆ ಈಸಿ ಆಗುತ್ತೆ. ಸೊ ಅದೇ ರೀತಿ ನನ್ನ ಹೆಸರು ಪ್ರೇಮಾನಂಜಪ್ಪ ಅಂತ. ಈ ಅವಕಾಶಕ್ಕೆ ಬರೋದಕ್ಕೆ ಮೊದಲು ನಾನು ಕಾಣಿಸ್ಲಿದೆ. ನನಗೆ ಈ ಅವಕಾಶ ಇಷ್ಟ ಆಗಿದೆ ಯಾಕೆ ಅಂದ್ರೆ, ನನಗೆ ಇಲ್ಲಿ ಏನಪ್ಪಾ ಅಂದ್ರೆ ನನ್ನಲ್ಲಿ ಒಂದು ಪರಿವರ್ತನೆ. ನನಗೆ ಮೊದ್ಲಿಂದನೂ ಅಷ್ಟೇ ನನಗೆ ಏನ್ ಹೇಳುದು, ಮಾತಾಡೋದು ಅಂದ್ರೆ ನನಗೆ ಮೊದ್ಲಿಂದನೂ ಒಂದು ಒಳ್ಳೆ ಸ್ಪೀಕರ್ ಆಗ್ಬೇಕು, ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ನನ್ಗೆ ತುಂಬಾ ಒಂದು ಆಸೆ ಇತ್ತು. ಆಕ್ಚುಲಿ ನಾನು ಕಂಪನಿಯಲ್ಲಿ ಇದ್ದಾಗೆಲ್ಲ ನಾವು ರಾಜ್ಯ ಸ್ಟುಡಿಯಲ್ಲಿ ಇಲ್ಲೆಲ್ಲ ಮಾಡ್ತಾ ಇದ್ದೀವಿ. ನೋಡಿದಾಗ ಅದು ಖಂಡಿತ ನನಗೆ ಇಲ್ಲಿ ಅದು ಒಂದು ಕನಸು ಇದೆ ಅಂತ ಹೇಳೋದು ನಂಗೆ ರಿಯಲೈಸ್ ಆಯ್ತು. ಅದೇ ರೀತಿ ನನ್ನ ಒಂದು ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋಕೆ ನನಗೆ ಈ ಒಂದು ಆಪರ್ಚುನಿಟಿ ತುಂಬಾ ಹೆಲ್ಪ್ ಆಯ್ತು. ಅದೇ ರೀತಿ ನಂತರ ಎಷ್ಟೋ ಜನರು ನಂತರನೇ ಇರ್ತಾರಲ್ವಾ, ಅಂತವ್ರಿಗೆಲ್ಲ ಈ ಅವಕಾಶನ ನಾನು ಕೊಡ್ಬೇಕನ್ನೋದೇ ನನ್ನ ಉದ್ದೇಶ ಆಗಿದೆ. ಅದೇ ರೀತಿ ನನ್ನ ಒಂದು ಕನಸು ಏನಪ್ಪಾ ಅಂದ್ರೆ, ಈ ಒಂದು ತುಫಾನಲ್ಲಿ ಏನು ಅಂದ್ರೆ ನನ್ನ ಟೀಮಿಂದ 10 ಜನರನ್ನ ಮಿನಿಮಮ್ 10 people ಧನುವರ್ಷಿಗೆ ಕ್ವಾಲಿಫೈ ಮಾಡಿಸ್ಬೇಕು. ಅವ್ರ ಜೊತೆ ಅವ್ರಿಗೆ ಸಪೋರ್ಟ್ ಆಗಿ ನಿಂತು ಅವರನ್ನ ಬೆಳೆಸ್ಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಜೊತೆಗೆ ಶ್ರೀಲಂಕಾ ಟ್ರಿಪ್ಪಿಗೆ 10 ಜನನ ಕರ್ಕೊಂಡು ನಾನು ಹೋಗ್ಬೇಕು ಅನ್ನೋದು ನನ್ನ ಮೇನ್ ಪರ್ಪಸ್ ಆಗಿದೆ. ಅದಕ್ಕೋಸ್ಕರನೇ ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆಯ ಒಂದು ಆಕ್ಷನ್ ಏನಪ್ಪಾ ಅಂದ್ರೆ, ನಿನ್ನೆ ಆಕ್ಚುಲಿ ನಾನು ಒಬ್ಬರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ. ಅವರು ಇಲ್ಲಿ ತುಂಬಾ ದೊಡ್ಡ ಎಸ್ಟೇಟ್ ಓನರ್. ಸೊ ಅವರಿಗೆ ಆಕ್ಟಿವಿಟಿ ಬಗ್ಗೆ ಹೇಳಿದ್ವಿ. ಅದಕ್ಕೆ ಅವರ ರೈಟ್ರು ಏನ್ ಹೇಳಿದ್ರಂತೆ, ಅವರ ತೋಟ ಇದೆ, ಅಡಿಕೆ ತೋಟ ಇದೆ, ಬಂದು ನೋಡ್ಕೊಂಡು ಹೋಗೋಣ ಅಂತ ಅವರಿಗೆ ಓನರ್ಗೆ ಹೇಳಿದ್ರಂತೆ. ಓನರ್ ಒಪ್ಕೊಂಡಿದ್ರು. ಬಟ್ ನೀನೆ ಏನೋ ಎಮರ್ಜೆನ್ಸಿ ಆಗ್ಬಿಟ್ಟು ಅವರು ಬರಕ್ ಆಗ್ಲಿಲ್ಲ. ಸೊ ಬಟ್ ಇವತ್ತು 11:30 ಅವರು ನಮ್ಮ ಮನೆಗೆ ಬರ್ತಿದ್ದಾರೆ ನಮ್ಮ ತೋಟ ನೋಡಕ್ಕೆ. ಸೊ ನನಗೆ ಆಕ್ಟಿವಿಟಿನ ಪ್ರಮೋಟ್ ಮಾಡಕ್ಕೆ ಇದು ಒಂದು ಒಳ್ಳೆ ಅವಕಾಶ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅವರಿಗೆ ಎಸ್ ಗಟ್ 100 acres ಆಫ್ ಕಾಫಿ ಎಸ್ಟೇಟ್. ಸೊ ನೋಡೋಣ, ನಾನ್ ಪ್ರಯತ್ನ ಮಾಡ್ತೀನಿ. ಅದು ಏನಾಗುತ್ತೆ ಗೊತ್ತಿಲ್ಲ, ಎಲ್ಲದಕ್ಕೂ ರೆಡಿ ಇದ್ದೀನಿ. ಬಟ್ ನನಗೆ ಏನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ನೋಡೋಣ ನನ್ನ ಪ್ರಯತ್ನ ಯಾವ ತರ ಅವರಿಗೆ ಇಂಪ್ರೆಸ್ ಆಗುತ್ತೆ ಆ ತರ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು ಅಷ್ಟೇ. ಸೊ ಅದೇ ರೀತಿ ಪ್ರಿಯಾ ಸತೀಶ್ ಮೇಡಮ್ದು ನಿಜವಾಗೂ ಈ ಒಂದು ತುಂಬಾ ಸಿಂಪಲ್ ಕಾನ್ಸೆಪ್ಟ್ ತುಂಬಾನೇ ಎಫೆಕ್ಟಿವ್ ಆಗಿದೆ.
ನಿಜವಾಗೂ ಅವರು ಹೇಳಿದ ಒಂದೊಂದು ಪ್ರಶ್ನೆನು ಅಷ್ಟು ಚೆನ್ನಾಗಿದೆ. ಮೇನ್ ಏನಪ್ಪಾ ಅಂದ್ರೆ ನಾವು ಇವಾಗ ಹೊಸಬರಿಗೆ ಅವಕಾಶ ಕೊಡ್ಲೇಬೇಕು. ಯಾಕಂದ್ರೆ ನ್ಯೂ ಬ್ಲಡ್ ಬರ್ಲೇಬೇಕು. ಅದರ ಜೊತೆಗೆ ನಮ್ಮ ಹಳೆಯ ಲಿಸ್ಟ್ ಅನ್ನ ತಗೊಂಡು ನಾವು ತಗೋಬಹುದು. ನಮ್ದು ಹಳೆ ಲಿಸ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ನಮ್ಮ ಟೀಮ್ ಅಲ್ಲಿ ಎಲ್ಲರನ್ನ ಮಾತಾಡ್ಸ್ಬೇಕು. ಬಿಕಾಸ್ ಪ್ರಿಯ ಸತೀಶ್ ಹೇಳಿದ್ರು, ನಾನು 200 ಮೆಂಬರ್ಸ್ ಜೊತೆ ಮಾತಾಡಿದೆ, ನನಗೆ ಔಟ್ ಆಫ್ 200 25 ನಾನು ಬಿಸ್ನೆಸ್ ಮಾಡ್ತೀನಿ ಅನ್ನೋರು ಸಿಕ್ಕಿದ್ರು, ರೈಸಿಂಗ್ ಸ್ಟಾರ್ ಸಿಕ್ಕಿದ್ರು ಅಂತ ಹೇಳಿದ್ರು. ಅದೇ ರೀತಿ ನಾವು ಮಾಡ್ಬೇಕು. ನಮ್ಮ ನೆಟ್ವರ್ಕ್ ತುಂಬಾ ಜನ ಇದ್ದಾರೆ, ಕಾರಣಾಂತರದಿಂದ ಅವರು ಮಾಡ್ತಾ ಇಲ್ಲ, ಅವ್ರನ್ನೆಲ್ಲ ನಾವು ಮಾತಾಡ್ಸ್ಬೇಕು. ಈ ಒಂದು ಒಳ್ಳೆ ಆಫರ್ ಏನು ಒಂದು ತುಫಾನ್ ಇದೆ ಅದ್ರ ಬಗ್ಗೆ ನಾವು ತಿಳುವಳಿಕೆ ಕೊಡ್ಬೇಕು. ಜೊತೆಗೆ ಈ ಒಂದು ಧನುವರ್ಷನ್ನ ನಾವು ನಮ್ಮ ಬಿಸ್ನೆಸ್ ಫೌಂಡೇಶನ್ ಆಗಿ ಯೂಸ್ ಮಾಡ್ಕೋಬೇಕು. ತುಂಬಾ ಸಿಂಪಲ್ ಕಾನ್ಸೆಪ್ಟ್ ಇದೆ. ಸೊ ಈ ಧನುವರ್ಷನ ಒಂದು ಫೌಂಡೇಶನ್ ಆಗಿ ಯೂಸ್ ಮಾಡ್ಕೊಂಡ್ರೆ ನಮ್ಮ ಬಿಸ್ನೆಸ್ ತುಂಬಾ ಸ್ಟೇಬಲ್ ಆಗಿ ಬೆಳೆಯಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅವ್ರು ಹೇಳಿದ್ದು ಜಸ್ಟ್ 4+1 ಗ್ರೂಪ್, ನಾವು ನಮ್ ಕೆಳಗಡೆ 4 ಮೆಂಬರ್ಸ್ ಅಂದ್ರೆ ಅವರು ಹೊಸಬರಿಗೆ ಅದನ್ನ ಹೇಳ್ಕೊಟ್ರೆ ತುಂಬಾನೇ ಚೆನ್ನಾಗಾಗುತ್ತೆ. ನಂದ ಮೇಡಮ್ ಹೇಳಿದ್ರಲ್ಲ, ಜಸ್ಟ್ 4 ಮೆಂಬರ್ಸ್ ಇಂದ ನಾವು ಏನ್ ಮಾಡ್ಬೋದು, ನಮ್ಮ ಫುಲ್ ಬಿಸ್ನೆಸ್ ಅನ್ನ ನಾವು ಬಿಲ್ಡ್ ಮಾಡ್ಬೋದು. ಅದೇ ರೀತಿ ಏನು 4 crores ಬೇಕು ಅಂದ್ರೆ 4 ಈ ಒಂದು ಇಂಪಾರ್ಟೆಂಟ್ ಏನು ಹೆಂಗಸ್ರಿಗೆ ಅಂತಲ್ಲ, ಎಲ್ರಿಗೂ ಏನ್ ಇಷ್ಟ ಆಗುತ್ತೆ, ಡಿಸ್ಕೌಂಟ್ ಇಷ್ಟ ಆಗುತ್ತೆ, ಫ್ರೀ ಪ್ರಾಡಕ್ಟ್ಸ್ ಇಷ್ಟ ಆಗುತ್ತೆ, ಕ್ಯಾಶ್ ಬ್ಯಾಕ್ ಇಷ್ಟ ಆಗುತ್ತೆ, ಲಾಯಲ್ಟಿನೂ ಅವ್ರಿಗೆ ಹೇಳ್ಕೊಟ್ರೆ ಖಂಡಿತ ಜಸ್ಟ್ ಈ ಒಂದು ಒಳ್ಳೆ ವಿಷಯವನ್ನ 4 ಜನರಿಗೆ ಹೇಳಿದ್ರೆ ನಾನು 4 ಕೋಟಿನೂ ನಾನು ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ದಾರೆ. ನಿಜ, ದಿಸ್ ಇಸ್ ವೆರಿ ಟ್ರೂ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇದೆಲ್ಲ ಮಾಡಿದ್ಮೇಲೆ ನಾವು ಲಾಯಲ್ಟಿಗೆ ಫೋಕಸ್ ಮಾಡ್ಬೇಕು. ಇನಿಷಿಯಲಿ ಸ್ಟಾರ್ಟ್ ವಿತ್ 3000 rupees. ಅಂದ್ರೆ ಯಾರೇ ಬರ್ಲಿ ಅವರಿಗೆ ಬೆನಿಫಿಟ್ ಬೇಕು, ಅವರಿಗೆ ಎಲ್ಲಾ ಬೆನಿಫಿಟ್ ಸಿಗ್ಬೇಕಂತ ಹೇಳಿದ್ರೆ ಮಿನಿಮಮ್ 3000 ಮಾಡ್ಲೇಬೇಕು. ಆವಾಗ ಅವ್ರಿಗೆ ಎಲ್ಲಾನು ಸಿಗುತ್ತೆ, ಏನು ಮಿಸ್ ಔಟ್ ಆಗಲ್ಲ. ಸೊ ಇದನ್ನ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಅವರಿಗೆ 100 PV ಮಾಡೋದನ್ನ ನಾವು ಹೇಳ್ಕೊಡ್ಬೋದು. ಯಾಕಂದ್ರೆ ಅದನ್ನ ಒಂದು ಕಾಂಪಿಟೇಷನ್ ತರ ಮಾಡ್ಬೇಕು. ನಾನ್ ಫಸ್ಟ್ ಅನ್ನೋ ಜನ ಬರ್ಬೇಕು 100 PV. ಇವಾಗ ನೋಡಿ, ನಾವು 100 PV ಮಾಡಿ ನನ್ನ ಒಂದು ಫೋಟೋನ ನಾನು ನನ್ನ ಗ್ರೂಪ್ ಅಲ್ಲಿ ಹಾಕಿದಾಗ ಎಲ್ರಿಗೂ ಮೋಟಿವೇಟ್ ಆಗುತ್ತೆ. ಓ ಮೇಡಮ್ ಮಾಡ್ಬಿಟ್ಟಿದ್ದಾರೆ, ನಾನು ಮಾಡ್ಬೇಕು. ಇಲ್ಲ, ನಾವು ಹೇಳುವಂತ ಅವಶ್ಯಕತೆ ಬರಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನ ಅವರಿಗೆ ತೋರಿಸ್ಬೇಕು, ಡಿಸ್ಪ್ಲೇ ಮಾಡ್ಬೇಕು. ಆವಾಗ ಅವರಿಗೆ ಇನ್ನೂ ಟಚ್ ಆಗುತ್ತೆ, ಅವರು ಮಾಡ್ತಾರೆ. ಸೊ ಈ ತರ ಒಂದು ಲಾಯಲ್ಟಿಗೆ ಫೋಕಸ್ ಮಾಡಿ 100 PV ಅಂದ್ರೆ ಈ 100 PV ಕಲ್ಚರ್ ಅನ್ನ ನಾವು ಬೆಳೆಸ್ಬೇಕು. ಈ ಒಂದು ಕಲ್ಚರ್ ಅನ್ನ ಡೆವಲಪ್ ಮಾಡಿದ್ರೆ ನಮ್ ಬಿಸ್ನೆಸ್ ಇದೆ. ಇವಾಗ ನಾನು ಮೊದಲಿಂದಾನೇ ಹೇಳ್ತಾ ಇದ್ದೆ, ನನ್ನ ಟೀಮ್ ಅಲ್ಲಿ 1000 ಮೆಂಬರ್ಸ್ 100 PV ಮಾಡೋರು ಇದಾರೆ ಅಂತ ವಿಜುವಲೈಸೇಷನ್ ಮಾಡ್ತಾ ಇದ್ದೀನಿ. ಬಟ್ ಅದು ಒಂದೇ ದಿವಸದಲ್ಲಿ ಆಗಲ್ಲ, ನೋ ಪ್ರಾಬ್ಲಮ್. ತಿಂಗಳಿಗೆ 1 ಅಥವಾ 2 ಮಾಡಿದ್ರು ಆಗುತ್ತೆ. ಬಟ್ ದಿನನಿತ್ಯ ನಾವು ಒಂದು ಮಿನಿಮಮ್ 5 ಜನರನ್ನ ಮೀಟ್ ಮಾಡ್ಬೇಕು, ಮಾತಾಡ್ಬೇಕು. ಸೊ ಈ ತರ ಒಂದು ಸಿಚುವೇಶನ್ ನಾವು ಮುಂದೆ ಹೋದ್ರೆ ಖಂಡಿತ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಬಟ್ ತುಂಬಾ ಸಿಂಪಲ್ ಆಗಿ, ತುಂಬಾ ಶಾರ್ಟ್ ಆಗಿ, ತುಂಬಾ ಎಫೆಕ್ಟಿವ್ ಆಗಿ ಪ್ರಿಯಾ ಮೇಡಮ್ ನಿನ್ನೆ ಪ್ಲಾನ್ ತೋರಿಸಿದ್ರು. ಸೊ ಥ್ಯಾಂಕ್ಸ್ ಟು ಹರ್. ಇದಕ್ಕೆಲ್ಲ ಮೇನ್ ಕಾರಣ ವಿಜಯಲಕ್ಷ್ಮಿ ಮೇಡಮ್ ಅವರು, ಅವರ ಟೀಮ್ ಅಲ್ಲಿ ಅವರು ಕೊಟ್ಟಿದ್ದನ್ನ ನಮಗೆ ಶಾರದಾ ಮೇಡಮ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ಶಾರದಾ. ಸೊ ವಂಡರ್ಫುಲ್, ತುಂಬಾನೇ ಚೆನ್ನಾಗಿ. ಥ್ಯಾಂಕ್ ಯು ನಂದ, ಥ್ಯಾಂಕ್ ಯು. ನಾನು ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡೆ ಅನ್ಕೊಂಡೆ. ಎಸ್ ಮೇಡಮ್, ಇಲ್ಲಿ ಪರವಾಗಿಲ್ಲ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಶೇರಿಂಗ್ ಇಸ್ ಕೇರಿಂಗ್. ಮತ್ತೆ ಆ ಒಂದು ಪ್ರಿಯಾ ಸತೀಶ್ ಅವ್ರು ಏನ್ ಹೇಳಿದಾರೆ ಅದನ್ನ ರಿಪೀಟ್ ಮಾಡಿದಾಗ ನಾವು ಯಾವ್ದನ್ನ ಏನು ಮಿಸ್ ಮಾಡಿದ್ರೆ ಅದನ್ನ ಮತ್ತೆ ನಾವು ಕೇಳ್ಕೋಬಹುದು. ದಯವಿಟ್ಟು ಇನ್ನೊಂದ್ಸಲ ನೋಡಿ, ಎಲ್ಲರೂ ಅದನ್ನ ಕೇಳ್ಕೊಳ್ಳಿ. ನಮ್ಗೆ ಅದೇ ಒಳ್ಳೆ ಮೋಟಿವೇಶನ್ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಸಿಂಪಲ್ ಆಗಿ ಅವ್ರು ಹೇಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಪ್ರೇಮಾ ಮೇಡಮ್. ಎಸ್ ಮೇಡಮ್. ನೆಕ್ಸ್ಟ್ ಸಲ್ಮಾ ಮೇಡಮ್, ಯು ಆರ್ ವೆಲ್ಕಮ್ ಆನ್ ದಿಸ್. Yeah. My daily action was, to move the product, develop more customers, because the whole idea is not only to develop customers, but also get in touch with new people. And the method is to approach, stress on approaching more people. So I want to do that. And next is, while I was listening to Priya ma'am's thing, what I realized is the importance of the basic structure, U and into 4. That structure, if you are able to solidify it and able to train people to understand how under them just 4 people they train, and to duplicate, importance of duplication, and how if you work on that, how it can give us a whole income running into lakhs and crores, because that is the structure that we need to duplicate. And then also the importance of calling the ones who have dropped out of the program, because who want to call them and speak to them and find out what exactly they need, and not to stress on
uh, to tell people that you have to do this. Find out their desire, find out what they want to achieve, and then work on that plan. Because if we tell them do this, it's not going to work. Instead, we find out, and also the 4 important points that you have already spoken, Nanda ma'am, that is also a base of which we can get more people into this fold. Thank you. ಹಾ ಎಸ್ ಮೇಡಮ್, ಸಲ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಆ 4 ಅಂಶ, ಅದು ಆ ಪಾಯಿಂಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು. 4 ಒಳ್ಳೆ ಮಾತುಗಳನ್ನು 4 ಜನಕ್ಕೆ ಹೇಳಿದ್ರೆ 4 ಕೋಟಿ ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಏನು ಕಾನ್ಸೆಪ್ಟ್ ಹೇಳಿದ್ದಾರೆ. ಆ ವರ್ಡ್ಸ್ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಅದನ್ನ ನಾವೆಲ್ಲ ಫಾಲೋ ಮಾಡೋಣ. ಮಾಡಿದ್ರೆ ಖಂಡಿತ ಆಗತ್ತೆ. ನಾವು ತುಂಬಾ ಜನ ಜೊತೆ ಮಾತಾಡ್ಬೇಕು. ಹೌದು, ಸಲ್ಮಾ ಮೇಡಮ್ ಹೇಳಿದಾಗೆ ನಾವು ತುಂಬಾ ಜನ ಜೊತೆ ಮಾತಾಡ್ಬೇಕು. ನಾವ್ ಎಷ್ಟೋ ಜನ ಜಾಯಿನ್ ಮಾಡ್ಬಿಟ್ಟಿರ್ತೀವಿ, ನಮ್ಮ ಟೀಮಲ್ಲೂ ಎಷ್ಟೋ ಜನ ಜಾಯಿನ್ ಮಾಡ್ಬಿಟ್ಟಿರ್ತಾರೆ. ಅದು ಯಾವ್ದೋ ಕಾರಣದಿಂದ ಅವ್ರ ಜೊತೆ ಟಚ್ ಇರಲ್ಲ, ಅವರು ಪರ್ಚೇಸ್ ಮಾಡಿರಲ್ಲ. ಯಾಕೆ ನಾವ್ ಸುಮ್ನೆ ಒಂದು ಜಾಯಿನ್ ಮಾಡಿ ಬಿಟ್ಬಿಟ್ರೆ ಅದು ನಮ್ಮ ತಪ್ಪಾಗತ್ತೆ. ಹಾಗಾಗಿ ಅವನ್ನೆಲ್ಲರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡೋಣ. ಅವ್ರಿಗೆ ಏನ್ ಬೇಕು, ಅವ್ರಿಗೆ ಏನು ಅರ್ಥ ಆಗಿಲ್ಲ ಅದನ್ನ ತಿಳಿಸೋಣ. ಸೊ ಈ ಒಂದು ಈ ತುಫಾನಲ್ಲಿ ನಾವು ಏನೆಲ್ಲ ಆಕ್ಷನ್ ಮಾಡ್ಬೇಕು, ತುಫಾನ್ ಇಲ್ಲ ಅಂದ್ರೂ ಮಾಡ್ಬೇಕಿತ್ತು, ಆದ್ರೆ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ತುಫಾನಲ್ಲಿ ಒಂದು ಕ್ವಾಲಿಫೈ ಆಗ್ಲಿಕ್ಕೆ. ಸೊ ಇದನ್ನ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಮಹೇಶ್. ಗುಡ್ ಮಾರ್ನಿಂಗ್ ಮ್ಯಾಮ್. ಓಕೆ, ಭಾರತಿ ಮೇಡಮ್, ವೆಲ್ಕಮ್ ಮೇಡಮ್. ಎಸ್ ಮೇಡಮ್. ನಾನು ಬೇಸಿಕಲಿ ಬ್ಯೂಟಿಷಿಯನ್. ನಾನೇ ಅವಕಾಶಕ್ಕೆ ಬಂದಿದ್ದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿ. ಸೊ ನಂಗೆ ಅದು ಸಿಗ್ತಾ ಇದೆ. ನನ್ನ ಹೆಸರು ಭಾರತಿ ಜಯಾದಿತ್ಯ. ಕ್ವಾಲಿಟಿ ಪ್ರಾಡಕ್ಟ್ಸ್ ಮಾಡ್ಕೊಂಡು ಇದರಲ್ಲಿ 4 ಜನಕ್ಕೆ ಹೆಲ್ಪ್ ಮಾಡ್ಕೊಂಡು ನಾನು ಹೆಂಗೆ ಸಂಪಾದನೆ ಮಾಡ್ಬೋದು ಅನ್ನೋದು ನನ್ಗೆ ಅರ್ಥ ಆಯ್ತು. ಸೊ ನನ್ಗೆ ಈಗ ನನ್ನ 3-4 ಡೇಸ್ ಇಂದ ನಂದು ಅಣ್ಣನ ಮಗಂದು ಮದ್ವೆ ಇತ್ತು. ಹಂಗಾಗಿ ಪೂಜೆ, ಮದ್ವೆ ಅಂತ ನನ್ ಬೇರೆ ಏನು ಆಕ್ಷನ್ ಇಲ್ಲ. ಆದ್ರೆ ಕ್ಯಾಶುವಲ್ ಟಾಕ್ ಮಾಡಿ ತುಂಬಾ ಜನದ್ದು ನಾನು ಫೋನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮಾತಾಡಿದ್ದೀನಿ. ಕೆಲವೊಂದ್ ಜನ ಓಲ್ಡ್ ಕನ್ಸಲ್ಟೆಂಟ್ಸ್ ಕೂಡ ಸಿಕ್ಕಿದ್ರು. ಅವ್ರು ಸುಮ್ನೆ ಕ್ಯಾಶುವಲ್ ಆಗಿ ಮಾತಾಡಿದೀನಿ, ಏನು ಪ್ರಾಡಕ್ಟ್ಸ್ ಬಗ್ಗೆ ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಅವ್ರದ್ದು ಈಗ ನನ್ಗೆ ಇವ್ರ ಪ್ರಿಯಾ ಮೇಡಮ್ದು ನೋಡಿದ್ಮೇಲೆ ನನ್ಗೆ ಪ್ರತಿಯೊಬ್ಬರನ್ನು ಟಚ್ ಮಾಡ್ಬೇಕು ಅಂತ. ಯಾಕೆಂದ್ರೆ ನಾವು ಸುಮಾರು ದಿವಸ ತಗೊಳ್ಳಿಲ್ಲ ಅಂದ್ರೆ ಅವ್ರನ್ನ ಮಾತಾಡ್ಸೋದೇ ಬಿಟ್ಬಿಡ್ತಾ ಇದ್ದೆ. ಸೊ ಈಗ ಪ್ರತಿಯೊಬ್ಬರದು ಈಗ ಲಿಸ್ಟ್ ಮಾಡ್ಕೊಂಡು ಇವತ್ತು ಕಂಟಿನ್ಯೂಸ್ ಆಗಿ ಅವ್ರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೇಕು ಅಂತ. ನನ್ಗೆ ಅವ್ರಿಗೆ ಯಾವಾಗ್ಲೂ ಅವರು ಅಷ್ಟೇ ಪ್ರಿಯಾ ಹೇಳ್ತಾ ಇದ್ರು, ನನ್ಗೆ ಮಾತಾಡೋದ್ ಇಷ್ಟ, ಟ್ರಾವೆಲ್ ಇಷ್ಟ, ಇದೆಲ್ಲ ನನ್ಗೂ ಕೂಡ ತುಂಬಾ ಇಷ್ಟಾನೆ. ಆದ್ರೆ ಅವರು ಒಂದೇ ಒಂದು ಏನು ಡೌನ್ಲೈನ್ ಒಂದು ಇದಿದ್ರು ಅಲ್ಲಿ ಹೋಗಿ ಅವ್ರಿಗೆ ಬಿಸ್ನೆಸ್ ಬಗ್ಗೆ ಹೇಳಿ ಮಾತಾಡಿ ಬರ್ತಾ ಇದ್ದೆ ಅಂತ ಹೇಳುವಾಗ ನಾವೊಬ್ರು ಅನ್ನುವಾಗ ದೂರ ಅಂದ್ರೆ ಬಿಟ್ಬಿಟ್ಟಿರ್ತೀವಿ. ಸೊ ಇದು ನನ್ಗೆ ಇಷ್ಟ ಆಯ್ತು. ಯಾಕೆಂದ್ರೆ ಅಲ್ಲೇ ಟೀಮ್ ಬಿಲ್ಡ್ ಆಗ್ಬೋದು, ಗೊತ್ತಿಲ್ಲ ನಮ್ಗೆ ಏನು ಆಗತ್ತೆ ಇಲ್ವಾ ಅಂತ ಮುಂಚೆ ಯೋಚನೆ ಮಾಡೋ ಬದಲು ಆಗತ್ತೆ ಅಂತ ಹೋಗಿ ಮಾಡೋಣ ಅಂತ. ನೆಕ್ಸ್ಟ್ ಇದು ಅವರು ಯಾವಾಗ್ಲೂ ಏನು ರೆಕಗ್ನೈಸೇಷನ್, ಇದು ಯಾರಿಗಿಷ್ಟ ಇಲ್ಲ, ನನ್ಗಂತೂ ತುಂಬಾ ಇಷ್ಟ. ಎಲ್ಲೋದ್ರು ನಮ್ಮನ್ನ ಮಾತಾಡಿಸ್ಬೇಕು ಅಂದ್ರೆ ನಮ್ಮನ್ನ ತಂದೆ ಅಥವಾ ಅಣ್ಣ ಅವ್ರ ರೆಕಗ್ನೈಸ್ ಮಾಡಿ ಇಂಥವ್ರ ಮಗಳು, ಇಂಥವ್ರ ತಂಗಿ, ಇಂಥವ್ರ ಅಕ್ಕ ಅಂತ ಮಾತಾಡಿಸಿದಾಗ ಖುಷಿ ಆಗತ್ತೆ. ನಿಜ ಖುಷಿ ಆಗಲ್ಲ ಅಂತಿಲ್ಲ. ಅವ್ರು ಎಲ್ರು ಮಧ್ಯೆ ಬಂದು ನೀವು ಇವ್ರ ತಂಗಿನ ಇವ್ರ ಮಗ್ಳ ಅಂತ ಮಾತಾಡ್ಸೋ ಖುಷಿ ಆಗತ್ತೆ. ಆದ್ರೆ ನನ್ಗೆ ಕ್ಲಾಸ್ ಅಲ್ಲಿ ನನ್ಗೆ ಸ್ಕೂಲಲ್ಲಿ ಇರುವಾಗ ಹೈಸ್ಕೂಲ್ ಒಬ್ರು ನಂಗೆ ಇಂಗ್ಲಿಷ್ ಮಾಸ್ಟರ್ ಹೇಳೋರು, ಯಾವಾಗ್ಲೂ ನೀವೆಲ್ಲಾದ್ರೂ ಹೋಗಿ ನಿಮ್ಮನ್ನ ಗುರ್ತಿಡಿಬೇಕು ಅಂದ್ರೆ ನೀವ್ ಇಂಥವ್ರ ಮಗಳು, ಇಂಥವ್ರ ತಂಗಿ, ಇಂಥವ್ರ ತಾಯಿನ ಬದ್ಲು ನಿಮ್ಮನ್ನ ಇದ್ ಮಾಡಿ ಇವ್ರು ಭಾರತಿ ತಂದೆ, ಇವ್ರು ಭಾರತಿ ಅಣ್ಣ, ಇವ್ರು ಭಾರತಿ ಅಕ್ಕ ಅಂತ ಹಿಂಗೆ ನಿಮ್ಮನ್ನ ರೆಕಗ್ನೈಸ್ ಮಾಡಿ ಅವ್ರ ಹೆಸರು ಹೇಳ್ಬೇಕು. ಆ ರೀತಿ ನೀವು ಒಂದು ಒಳ್ಳೆ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಹೇಳ್ತಾ ಇದ್ರು. ನಂಗೆ ಅದು ಜ್ಞಾಪಕ ಬರ್ತಾ ಇತ್ತು ಸಡನ್ ಆಗಿ. ಸ್ಕೂಲ್ಗೆ ಎಲ್ಲಿಗೆ ಹೋದೆ, ನಾನು ಹೈಸ್ಕೂಲ್ಗೆ ಹೋಗಿದ್ದೆ. ಸೊ ಹಿಂಗಾಗಿ ಅವ್ರದ್ದು ಆಮೇಲೆ ನಾನು ಬ್ಯೂಟಿಷಿಯನ್ ಇಂದ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ. ಫ್ರೀ ಆಗಿ ಹೇಳ್ಕೊಡೋದು, ಅವ್ರಿಗೆ ಕಲ್ತ್ಕೊಳ್ಳೋದು, ಆ ತರದ್ದು ಮಾಡ್ತಾ ಇದ್ದೆ. ಇವರು ಪ್ರಿಯಾ ಅವರು ನಾನೊಂದು ದೊಡ್ಡ ಕಂಪನಿ ಕಟ್ಬೇಕು, ಅದ್ರಲ್ಲಿ 500-600 ಜನಕ್ಕೆ ಕೆಲಸ ಕೊಟ್ಟು ನಾನೇ ಒಳ್ಳೆ ಎಂಟರ್ಪ್ರಿನರ್ ಆಗಿರ್ಬೇಕು ಅಂತ ಯೋಚನೆ ಮಾಡುವಾಗ ಈಗ 5-6 ಸಾವಿರ ಜನ ಅವರ ಟೀಮ್ ಅಲ್ಲಿ ಬಂದು ಅವ್ರಿಗೆಲ್ಲ ಅಷ್ಟು ದೊಡ್ಡದು ಏನು ಅವಕಾಶವನ್ನು ಕೊಟ್ಟಿದ್ದಾರೆ. ಅವಾಗ ಅನ್ನಿಸ್ತು, ಹೌದು ಇದನ್ನ ನಾವ್ ಯಾಕೆ ಉಪಯೋಗಿಸ್ಕೊಂತಾ ಇಲ್ಲ ಅಂತ. ಅದ್ರ ಜೊತೆಗೆ ಎಲ್ರಿಗೂ ಇಷ್ಟ ಆಗಿರುವುದು ಇಮಿಡಿಯೇಟ್ ಆಗಿ
ಡಿಸ್ಕೌಂಟ್ ಮತ್ತೆ ಫ್ರೀ ಪ್ರಾಡಕ್ಟ್ಸ್ ಇದ್ರ ಬಗ್ಗೆ ಏನು ಲಾಯಲ್ಟಿ ಕ್ಯಾಶ್ ಬ್ಯಾಕ್ ನ ನಾವು 4 ಒಳ್ಳೆ ವಿಚಾರಗಳನ್ನ 4 ಜನಕ್ಕೆ ಹೇಳಿದಾಗ 4 ಕೋಟಿ ಸಂಪಾದನೆ ಮಾಡ್ಬೋದು. ಅವರು ತೆಲುಗಲ್ಲಿ, ತಮಿಳಲ್ಲಿ, ಕನ್ನಡದಲ್ಲಿ ಎಲ್ಲ ಹೇಳುವಾಗ ಒಂಥರ ಎಷ್ಟು ಫ್ಲೂಯೆಂಟ್ ಆಗಿ ಹೇಳ್ತಾ ಇದ್ರು, ಅಷ್ಟು ಫ್ಲೂಯೆಂಟ್ ಆಗಿ ನಾವು ಇದನ್ನ ಅಳವಡಿಸ್ಕೋಬೇಕು ಅಂತ. ಎಷ್ಟ್ ಜನಕ್ಕೆ ಈಗ ಲಾಯಲ್ಟಿ ಮಾಡೋದನ್ನ ನಾವು ಫಸ್ಟ್ 3000 ಇಂದ ಎಷ್ಟು ಬರ್ಬೇಕು ಅನ್ನೋದನ್ನ ಧನ್ವರ್ಷದ್ದು ಅದನ್ನ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಯಾಕೆಂದ್ರೆ ನಾವ್ ಯಾರಿಗೂ ಈಗ ಧನ್ವರ್ಷ ಬರೀ ಬಾಯಲ್ಲಿ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ನಮ್ಗೆ ಒಂದೊಂದ್ಸತಿ ಅರ್ಥ ಆಗ್ತಾ ಇರ್ಲಿಲ್ಲ, ಈಗೀಗ ಅರ್ಥ ಆಗ್ತಾ ಇದೆ. ಅದನ್ನ ನಾವು ಬರ್ದು ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ನಾವ್ ಹೆಂಗೆ ಲೆಕ್ಕ ಮಾಡ್ತಾ ಇದ್ವಿ ಒಂದಾದ್ಮೇಲೆ ನಾವೆಲ್ಲ ಈಗ ಇದ್ರಲ್ಲಿ ಏನು ಬೀಜಗಣಿತ ಅಂತ ಮಾಡ್ತಾ ಇದ್ವಿ, ಅದು ಒಂದು ಹೋಗ್ತಾ ಎಂಡಿಂಗ್ ಬರುವಾಗ ಎಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಅದೇ ರೀತಿ ನಾವು ಇದನ್ನ ಕ್ಯಾಲ್ಕುಲೇಷನ್ ಕಲಿಬೇಕು ಅಂತ ನನ್ಗೆ ಇಷ್ಟ ಆಗಿದ್ದು. ಇನ್ನು ಪೂರ್ತಿ ಪ್ರಿಯಾ ಮೇಡಮ್ ನೋಡ್ತಾ ಇದ್ದ ನಾನು ಫಸ್ಟ್ ಒಂದ್ಸತಿ ನೀನಾ ಮೇಡಮ್ ಒಂದ್ಸತಿ ಅವ್ರನ್ನ ನಮ್ಮ ಗ್ರೂಪ್ ಅಲ್ಲಿ ಕರೆದಿದ್ರು. ಅವಾಗ ಅವ್ರು ಮಾತಾಡೋದು ನನ್ ಕನ್ನಡ ಕೂಡ ಬರುತ್ತೆ ಅಂತ ನನ್ಗೆ ಖುಷಿ ಆಯ್ತು. ಕನ್ನಡ, ಹಿಂದಿ, ಇಂಗ್ಲಿಷ್, ತಮಿಳ್, ತೆಲುಗು ಎಲ್ಲ ಭಾಷೆ ಮಾತಾಡ್ತಾರೆ. ಸೊ ನಮ್ಗೆ ಆ ಭಾಷೆ ಮಾತಾಡೋದಕ್ಕಿಂತ ಅವ್ರ ವರ್ಕ್ ನ ಮಾಡೋಣ ಅಂತ ನನ್ಗನ್ನಿಸ್ತು. ಅದು ಕಲಿಯೋಣ, ನೋಡೋಣ, ಕಲ್ತು ಮಾತಾಡ್ತೀನಿ ಅಂತ ಒಂದು ಭರವಸೆ ಇಟ್ಕೊಂಡು, ಜೊತೆಗೆ ನಾನು ಕಲ್ತು ಮಾತಾಡೋದಕ್ಕಿಂತ ಈಗ ಅವ್ರದ್ದು ಕೆಲಸಗಳನ್ನ ನಾವು ಅಳವಡಿಸ್ಕೊಂಡು ನಾವು ಮಾಡಿ ನಾವು ಅವ್ರ ತರ ಬೆಳೆಯೋಣ ಅಂತ ಅನ್ಸಿದೆ. ಥ್ಯಾಂಕ್ ಯು ಮ್ಯಾಮ್, ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಭಾರತಿ ಮೇಡಮ್. ನಿಮ್ಮ ಶೇರಿಂಗ್ಗೆ ತುಂಬಾ ಧನ್ಯವಾದಗಳು. ನಾವು ಅವ್ರ ತರನೇ ಆಗೋಣ, ಯಾಕಂದ್ರೆ ಅವರು ತುಂಬಾನೇ ಚೆನ್ನಾಗಿ ಟೀಮ್ ಕಟ್ಟಿದ್ದಾರೆ. ಟೀಮ್ನ ನಾವು ಅದೇ ತರ ಕಟ್ಟಿ ನಾವು ನಮ್ಮ ಟೀಮ್ನ ಬೆಳೆಸೋಣ ಅಂತ ಹೇಳ್ಕೊತೀನಿ. ನೆಕ್ಸ್ಟ್ ಮಹೇಶ್, ವೆಲ್ಕಮ್ ಆನ್ ದ ಸ್ಕ್ರೀನ್. ಎಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಒಂದು ಮಾತು, ಸಾಧನೆ ಮಾತನಾಡಬೇಕು, ಮಾತನಾಡುವುದೇ ಸಾಧನೆ ಆಗಬಾರ್ದು. ಸೊ ಅದಕ್ಕೆ ನಾವು ಏನು ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ನಮ್ಮ ಸಾಧನೆ ನಿಜವಾಗ್ಲೂ ಮಾತಾಡಬೇಕು ಅಂತ ತುಂಬ ಅರ್ಥ ಗರ್ಭಿತ ಇರುವಂಥ ವರ್ಡ್. ಸೊ ಅದಕ್ಕೆ ನಾವು ಏನು ಎಫರ್ಟ್ ಹಾಕ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಹೆಸರು ಮಹೇಶ್ ಅಂತ. ನಾನು ಎಲೆಕ್ಟ್ರಿಷಿಯನ್ ಆ್ಯಂಡ್ ವೈರಿಂಗ್ ಪ್ಲಂಬಿಂಗ್ ವರ್ಕ್ ಮಾಡಿಕೊಂಡು ಪಾರ್ಟ್ ಟೈಮಲ್ಲಿ ಒಂದು ವಂಡರ್ಫುಲ್ ಅವಕಾಶದಲ್ಲಿದ್ದೀನಿ. ಈ ಒಂದು ಅವಕಾಶಕ್ಕೆ ನನಗೆ ಈ ಅವಕಾಶವನ್ನು ಅಂದರೆ ತೋರಿಸ್ಕೊಟ್ಟ ನಂದ ಪಟಗಾರ್ ಆ್ಯಂಡ್ ಆಲ್ ಲೀಡರ್ಸ್ಗೆ ಧನ್ಯವಾದ ಸಲ್ಲಿಸ್ತೇನೆ. ಆ್ಯಂಡ್ ಆ್ಯಕ್ಚುಲಿ ಈ ಥರ ಈ ಧನ್ವರ್ಷೆ ಮತ್ತು ಶ್ರೀಲಂಕಾ ಇದಕ್ಕೆ ಸೊ ನಾವೇನು ಮಾಡ್ತೀವಿ ಅಂದರೆ ಅದು ಆ್ಯಕ್ಷನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಅವರವರ ಸಿಗುತ್ತಾ ಅಂತಾಳೆ. ಸೊ ಎಲ್ಲರಿಗೂ ಗೊತ್ತಿದೆ. ಸೊ ಅದಕ್ಕೆ ಸೊ ನಾನು ನನ್ನ ಕೈಲಾಗೋ ಸಹಾಯ ಅದು ಎಫರ್ಟನ್ನು ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಆ್ಯಕ್ಚುಲಿ ಮಾರ್ನಿಂಗ್ ಕ್ಲಾಸಿಗೆ ಬಂದಿಲ್ಲ. ಮೊನ್ನೆ ನಾನು ಹೂವಿನ ಹಡಗಲಿಗೆ ಹೋಗಿದ್ದೆ, ನನ್ನ ಫ್ರೆಂಡ್ ಹತ್ರ ಹೋಗಿದ್ದೆ. ಸೊ ಅಲ್ಲಿ ಹೋದಾಗ ಒಂದು ಫ್ಯಾಮಿಲಿ ಮೀಟ್ ಆದೆ. ಅಲ್ಲಿ ಅವರಿಗೆ BOM ಪ್ಲ್ಯಾನ್ ಪ್ರೆಸೆಂಟೇಷನ್ ಮಾಡಿ ಸೊ ಅವರಿಗೆ ಟೋಟಲ್ ಮಾಹಿತಿಯನ್ನು ಕೊಟ್ಟೆ. ಸೊ ಅದಾದಮೇಲೆ ಅವರು ಏನು ಸೈನಪ್ ಆಗಲಿಕ್ಕೆ ರೆಡಿ ಆಗಿದ್ದಾರೆ, ಅಂದರೆ ಎಲ್ಲ ಇದು ಕೊಟ್ಟಿದ್ದಾರೆ. ಸೊ ಅವರು ಇವತ್ತು ನಾನು ಅವರನ್ನು ಸೈನಪ್ ಮಾಡ್ತೀನಿ. ಸೊ ಅದೇ ರೀತಿ ಅವರಿಗೆ ಕೂಡ ಅದರದ್ದು ಪ್ಲ್ಯಾನ್ ಹೇಳಿದ್ದೀನಿ ನಾನು, ಧನ್ವರ್ಷೆದು. ಸೊ ಆಯಿತು, ಇಲ್ಲ ನಾನು ಅಂದರೆ ಅವರು ಅಂದರೆ ಅಷ್ಟು ಇದಿಲ್ಲಾಗಿತ್ತು. ಏನಂದರೆ ನಮ್ಮ ಮನೆಗೆ ನಾನು ಪ್ರಾಡಕ್ಟ್ ಬಳಸ್ತೀನಿ, ಲಾಯಲ್ಟಿನೂ ಫಸ್ಟ್ ಹೇಳಿದೆ. ಸೊ ನಾನು ನಮ್ಮ ಮನೆಗೆ ಬಳಸ್ತೀನಿ ನಾನು, ನನಗೆ ಅಷ್ಟು ಟೈಮ್ ಇಲ್ಲ ಹಾಗೆ ಅಂದರು. ಅಡ್ಡಿಲ್ಲ ಅಂತ ಹೇಳಿ, ಓಕೆ ನೋ ಪ್ರಾಬ್ಲಮ್, ನಿಮ್ಮ ಮನೆಗೆ ಏನು ಬೇಕೋ ಅದನ್ನು ಬಳಸಿ ಅಂತ ಹೇಳಿ ಬಂದಿದ್ದೀನಿ. ಚೆನ್ನಾಗಾಯಿತು. ನಿನ್ನೆ ಸೊ ಅದರ ಬಗ್ಗೆ ಡಿಸ್ಕಸ್ ಮಾಡಿ ನಾನು ಓಲ್ಡ್ ಕನ್ಸಲ್ಟೆಂಟ್ ಕೂಡ ಮೀಟ್ ಮಾಡಿ ಸೊ ಅವನಿಗೆ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಬಂದಿದ್ದೀನಿ. ಆ್ಯಂಡ್ ಮತ್ತೆ ಹೇಳಬೇಕಂದ್ರೆ, ಈಗ ಮೇಡಮ್ ಈ ವಿಡಿಯೋನ ನೋಡಿಲ್ಲ, ಅದನ್ನ ಇನ್ನೊಂದ್ಸಲ ನೋಡ್ತೀನಿ. ಹೇಳ್ತಾ ಇದ್ದೀರಲ್ಲ 4 ಸ್ಟೆಪ್ ಇದು ಇಂಪಾರ್ಟೆಂಟ್ ಇದು ಅಂತ ಸತೀಶ್ ಅವ್ರ ಬಗ್ಗೆ, ಅದನ್ನು ಇನ್ನೊಂದ್ಸಲ ನಾನು ನೋಡಬೇಕು, ನಾನು ನೋಡಿಲ್ಲ ಅದನ್ನು. ಸೊ ಅದು ಗ್ರೂಪಲ್ಲಿ ಇದ್ದರೆ ನಾನು ಅದನ್ನು ನೋಡ್ತೀನಿ. ಸೊ ಇಲ್ಲಾಂದರೆ ನನಗೆ ಪರ್ಸ್ನಲಾಗಿ ನೀವು ಆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್.
ಹಾ ಎಸ್ ಮಹೇಶ್, ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಿ. ಆ, ಜೊತೆಗೆ ಸ್ವಲ್ಪ ನೀವು ಯಾರ ಜೊತೆ ಮಾತಾಡ್ಲಿಕ್ಕೆ ಹೋದಾಗ ನಿಮ್ಮ ಕೈಲಿ ಪ್ರಾಡಕ್ಟ್ ತಗೊಂಡ್ ಹೋದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ನಾವು ಮಾತಾಡ್ ಬಂದಾಗ ಅವ್ರು ನಮ್ ಜೊತೆ ಹೌದು ಹೌದು ಹ್ಞೂ ಹ್ಞೂ ಅಂತ ಹೇಳ್ತಾರೆ. ಬಟ್ ನಾವು ಈ ಕಡೆ ಮರೆಯಾದಾಗ ಅವ್ರಿಗೆ ಅದ್ರ ಬಗ್ಗೆ ಗಮನ ಇರಲ್ಲ. ಅದದು ವೀಕ್ನೆಸ್ ಆಫ್ ಅವರ್, ನಮ್ಮ ಮನುಷ್ಯರದ ಒಂದು ವೀಕ್ನೆಸ್. ನಾವ್ ಮುಂದೆ ಇದ್ದಾಗ ಹೌದು ಚೆನ್ನಾಗಿದೆ ಅಂತ ಒಪ್ಕೋತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆಮೇಲೆ ನಾವೇನಾದ್ರು ಕಾಂಟ್ಯಾಕ್ಟ್ ಮಾಡ್ದಾಗಿದ್ದ ಹಂಗೆ ಸೈಲೆಂಟ್ ಆಗ್ಬಿಡ್ತಾರೆ. ಅದ್ರ ಬದಲು ನಮ್ಮ ಜೊತೆಗೆ ಸಾಕಷ್ಟು ಪ್ರಾಡಕ್ಟ್ಸ್ ತಗೊಂಡೋಗಿ ಅವ್ರಿಗೆ ಏನೆಲ್ಲ ದಿನಬಳಕೆಗೆ ಏನೆಲ್ಲ ಬೇಕು ತಗೊಂಡೋಗಿ ಮಾತಾಡಿದಾಗ ಅಲ್ಲೇ ಜಾಯಿನ್ ಅಪ್ ಮಾಡಿ ಅವ್ರ ಮುಂದೆನೆ ಎಲ್ಲ ಜಾಯಿನ್ ಮಾಡಿ ಅಲ್ಲ ಅವ್ರಿಗೆ ಆ ಪ್ರಾಡಕ್ಟ್ ಕೊಟ್ಟು ದುಡ್ಡಿಸ್ಕೊಂಬಂದ್ರೆ ಅವ್ರ ನಂಬರ್ ಅಲ್ಲಿ ನಾವು ಬಿಲ್ ಮಾಡ್ಬೋದು. ಇದು ಸಡನ್ ಆಕ್ಷನ್ ಆಗುತ್ತೆ. ಈ ತರ ಮಾಡಿದಾಗ ನಾವು ಬೇಗ ನಾವು ಬೆಳಿಬೋದು ಅಂತ ಹೇಳ್ತೀನಿ. ಸೊ ಇದನ್ನ ಸ್ವಲ್ಪ ನಮ್ಮ ಎಲ್ಲರೂ ಬದಲಾವಣೆ ಮಾಡ್ಕೊಳ್ಳಿ. ಸೊ ಆವಾಗ ನಮ್ಗೆ ಬೇಗ ಬೇಗ ಬೆಳಿಬೋದು. ಇಲ್ಲಾಂದ್ರೆ ನೀವು ಹೂವಿನ ಹಡಗಲ್ಲಿ ಹೋಗಿ ಬಂದಿದ್ದೀರಿ, ಮತ್ತೆ ಇನ್ನೊಂದ್ಸಲ ಹೋಗ್ಲಿಕ್ಕಾಗಲ್ಲ, ಒಂದ್ಸಲ ಫೋನ್ ಎತ್ತಲ್ಲ, ಏನೋ ಪ್ರಾಬ್ಲಮ್ ಇರುತ್ತೆ, ಎತ್ತಲ್ಲ ಅಂದ್ರೆ ಕೆಲ್ಸದಲ್ಲಿ ಬಿದ್ದಿರ್ತಾರೆ. ಆ ಕೆಲ್ಸ ಇದ್ದಾಗ ಅವರು ಇದು ನಾಳೆ ತಗೊಂಡ್ರಾಯ್ತು, ನಾಳೆ ಮಾಡಿದ್ರೆ ಪೋಸ್ಟ್ಪೋನ್ ಆಗ್ಬಿಡ್ತಾರೆ. ಹಾಗಾದ್ರೆ ಇದ್ರಲ್ಲಿ ನಾವೇನ್ ಮಾಡ್ಬೇಕು, ಒಂದ್ 2-3 ಸಾವಿರ ರೂಪಾಯಿ ಪ್ರಾಡಕ್ಟ್ ತಗೊಂಡ್ ಹೋಗ್ಬೇಕು. ಅದ್ರಲ್ಲಿ ಅವ್ರು ಎಷ್ಟು ತಗೊಳ್ತಾರೋ ನೋಡ್ಬೇಕು, ಉಳಿದಿರೋದನ್ನ ನಾವು ಮಾಡಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ದುಡ್ಡು ತಗೊಂಡ್ ಬರ್ಬೋದು, ಅವ್ರ ಜೊತೆ ಬಿಲ್ ಮಾಡ್ಬೋದು. ಅದನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್ ಮಹೇಶ್, ನಿಮ್ಮ ಒಂದು ಪ್ರಯತ್ನ, ನಿಮ್ಮ ಇದು. ಮತ್ತೆ ನಾನು ಇದನ್ನ ಕಳಿಸ್ತೀನಿ, ಏನು ಪ್ರಿಯಾ ಸತೀಶ್ ಅವರ ಇದು ಕಳಿಸ್ತೀನಿ ಲಿಂಕ್ನ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಸರ್ ಶಿವಪ್ರಕಾಶ್ ಸರ್, ಯು ಆರ್ ವೆಲ್ಕಮ್ ಆನ್ ದ ಸ್ಕ್ರೀನ್ ಸರ್. ಮೇಡಮ್, ಎಲ್ಲರಿಗೂ ಶುಭೋದಯ. ಸೊ ನನ್ನ ಹೆಸರು ಶಿವಪ್ರಕಾಶ್. ನಾನು ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದು ಇನ್ನು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಬೇಕಂತ ಈ ಒಂದು ಅವಕಾಶಕ್ಕೆ ಬಂದು ಬಿಸ್ನೆಸ್ಗೆ. ನನ್ನ ಗುರಿ ತಿಂಗಳಿಗೆ 10 ಲಕ್ಷ ಪ್ಯಾಸಿವ್ ಆಗಿ ಇನ್ಕಮ್ ಮಾಡ್ಬೇಕಂತ, ಅದೊಂದು ಗುರಿ ಇಟ್ಟು ನಾನು ಮಾಡ್ತಾ ಇದ್ದೀನಿ. ಸೊ ಒಂದು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಮೇಡಮ್. ಒಂದು ಜಸ್ಟ್ ಒಂದು ಶೇರ್ ಮಾಡ್ತೀನಿ. ಎಸ್ ಸರ್. ಕಾಣ್ತಾ ಇದೆ ಓಕೆ, ಕಾಣ್ತಾ ಇದೆ ಮೇಡಮ್? Yes, sir. ಕಾಣಿಸ್ತಾ ಇದೆ ಸರ್. ಇಲ್ಲಿ ನೋಡಿ, ಒಂದು ಬಿಗ್ ಗೋಲ್ಸ್ ಅಂದ್ರೆ ಅವ್ರ ಪರ್ಸೆಪ್ಷನ್ ಇದ್ರೆ ಒಂದು ಬಿಗ್ ಗೋಲ್ ದೊಡ್ಡದಿದೆ, ಮಾಡಕ್ಕೆ ಶೇರ್ ಆಗ್ತಾ ಕಷ್ಟ ಇದೆ. ಇದೆ. ಓಕೆ, ಸೊ ಬಿಗ್ ಗೋಲ್ಸ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಸೊ ದೊಡ್ಡ ಗೋಲ್ ಇದೆ ಅಂತ ನಾವು ನೋಡಿದ್ರೆ ಅದು ತುಂಬಾ ದೊಡ್ಡದಾಗಿ ಕಾಣುತ್ತೆ. ಅದೇ ನಾವು ಈಗ ಒಂದು ಫಾರಿನ್ ಟ್ರಿಪ್ ಮಾಡ್ಬೇಕಂತ ಅದೊಂದು ನನ್ನ ದೊಡ್ಡ ಕನಸಿತ್ತು. ಬಟ್ ಅದಕ್ಕೇನಂದ್ರೆ ಅದು ಟೈಮ್ ತಗೊಳುತ್ತೆ. ಅದಕ್ಕೆ ಕೆಳಗೆ ನಾವು ಟೈಮ್ ವೈಸ್ ನೋಡಿದ್ರೆ ದಿನ ನಾವು ಏನು ಡೈಲಿ, ವೀಕ್ಲಿ, ಮಂತ್ಲಿ ಏನು ಆಕ್ಷನ್ಸ್ ಮಾಡ್ತೀವೋ, ಒಂದು ಸಣ್ಣ ಸಣ್ಣ ಆಕ್ಷನ್ಸ್ ಮಾಡೋದ್ರಿಂದ ನಾವು ಡೆಫಿನೆಟ್ ಆಗಿ ಒಂದು ಆ ಬಿಗ್ ಗೋಲ್ ಅಚೀವ್ ಮಾಡ್ಬೋದು ಅಂತ ಇದರಿಂದ ತೋರಿಸುತ್ತೆ. ಅಂದ್ರೆ ನಾವು ದೊಡ್ಡ ಗೋಲ್ ಇದೆ ಅಂತ ನಾವು ಹೆದರುವ ಅವಶ್ಯಕತೆ ಇಲ್ಲ. ಸೊ ಅದನ್ನ ಡೈಲಿ ನಾವು ಆಕ್ಷನ್ಸ್ ಮಾಡಿದ್ರೆ ನಮ್ಮ ಏನೇ ಕನಸು ಇದ್ರು ಕೂಡ ಅದು ನಾವು ಅಚೀವ್ ಮಾಡ್ಬೋದು, ದೊಡ್ಡ ಕನಸು. ಸೊ ಅದೇ ರೀತಿ ಈಗ ನಾನು ಮುಂಚೆಗೆ ಶೇರ್ ಮಾಡ್ತಾ ಇದ್ದದ್ದು ಕೂಡ, ನಾನು ಒಂದು ಫಾರಿನ್ ಟ್ರಿಪ್ ಮಾಡ್ಬೇಕಂತ ನನ್ನ ಇದು ಏನು ನನ್ನ ಗುರಿ ಇತ್ತು. ಈಗ ಇದು ಆ ಅವಕಾಶ ಈಗ ನೋಡಿ, ಶ್ರೀಲಂಕಾ ಟ್ರಿಪ್ ಅವಕಾಶ ರೀತಿಯಲ್ಲಿ ನಮ್ಮ ಮುದ್ರಿಕೆಯರು ಕೂಡ, ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಕೊಟ್ಟಿದೆ ಅಲ್ವಾ. ನಾನು ಅದು ಕನಸನ್ನು ಕಾಣ್ತಾ ಇದ್ದೆ, ಬಟ್ ಅದನ್ನ ಒಂದು ಸುಲಭವಾಗಿ ಅಚೀವ್ ಮಾಡಕ್ಕೆ ಒಂದು ಅವಕಾಶ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಈಗ ಆಕ್ಷನ್ಸ್ ಕೂಡ ಇಂಟೆನ್ಸಿವ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಕೂಡ ನಾನು 2 ಲಾಯಲ್ಟಿ ಬಿಲ್ಡಿಂಗ್ ಕೂಡ ಮಾಡಿ, ಅವ್ರು ಬಿಲ್ಡಿಂಗ್ ಯಾವಾಗೋ ಮಾಡ್ತಿದ್ರು, ಅವ್ರನ್ನ ಲಾಯಲ್ಟಿ ಬಿಲ್ಡಿಂಗ್ ಕೂಡ ಮಾಡಿದೆ. ಮತ್ತೆ ನನ್ನ ಹೋಮ್ ಶಾಪ್ ಇದರಿಂದ ಕೂಡ ಒಂದು ಬಿಲ್ಡಿಂಗ್ ಕೂಡ ಮಾಡಿದೆ. ಸೊ ಮತ್ತೆ ಇಬ್ರು ಆಕ್ಚುಲಿ ನನ್ನ 4th ಲೆಗ್ ಸ್ಟ್ರಾಂಗ್ ಇರ್ಲಿಲ್ಲ. ಸೊ ಅದಕ್ಕೆ ನಾನು ವುಡ್ ಕನ್ಸಲ್ಟೆಂಟ್ ಅವರು ಅಂದ್ರೆ ಬಿಟ್ಟು ಆಲ್ರೆಡಿ ಅವ್ರು ಇನ್ಆಕ್ಟಿವ್ ಆಗಿದ್ರು, ಮತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಮತ್ತೆ ಅವ್ರು ಪರ್ಚೇಸ್ ಮಾಡಕ್ಕೆ ಮಾತಾಡಿದ್ರೆ ಅವರು ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬಂದಿದೆ. ಸೊ ಅವರಿಗೆಲ್ಲ ಸೊ ಈಗ ನೋಡಿ, ನಾವು ಮುಂಚೆ ಹೇಳೋ ರೀತಿ ಅಂದ್ರೆ ನಾವು ಸಿಸ್ಟಮ್ ಅಲ್ಲಿ ಇದ್ರೆ ಅದು ಎಕ್ಸ್ಪೀರಿಯನ್ಸ್ ಮೇಕ್ಸ್ ಇದಂತಾರಲ್ಲ, ನಾವು ಈ ಸಿಸ್ಟಮ್ ಅಲ್ಲಿ ಇದ್ದು ತಿಳಿದು ಮುಂಚೆ ಹೇಳೋ ರೀತಿಗೂ ಹೀಗೆ ಹೇಳೋ ರೀತಿಗೂ ಚೇಂಜ್ ಆಗಿದೆ. ಅವರು ಕೂಡ ಒಂದು ಹೇಳೋ ಒಂದು ನಮಗೆ ಮೆಚುರಿಟಿ ಕೂಡ ಆಗಿದೆ. ಅವರಿಗೆ ತಿಳಿಸೋದ್ರಿಂದ ಈಗ ಅವರು ಕೂಡ ಅಂದ್ರೆ ಮಾಡಕ್ಕೆ ರೆಡಿ ಆಗಿದ್ದಾರೆ. ಅದೇ ರೀತಿ ನಾವು ಇನ್ನು ಯಾರು ಓಲ್ಡ್ ಎಲ್ಲ ಕನ್ಸಲ್ಟೆಂಟ್ ಇದ್ರು, ಅವ್ರನ್ನ ಇನ್ಆಕ್ಟಿವ್ ಆಗಿದ್ರು, ಅವ್ರಿಗೆಲ್ಲ ಮತ್ತೆ ರೀಚ್ ಆಗಿ ನಾವು ಅವ್ರನ್ನ ಈ ಸಿಸ್ಟಮ್ ಕರೆತರ್ಬೇಕಂತ ಒಂದು ಎಲ್ಲ ರಿಕ್ವೆಸ್ಟ್ ನಾನು ಕೂಡ ಅದನ್ನ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ ಆಗಿ ನಮ್ಮ ಬಿಸ್ನೆಸ್ ಅನ್ನು ದೊಡ್ಡದಾಗಿ ಬೆಳೆಸಬಹುದು. ಮತ್ತೆ ಪ್ರಿಯಾ ಮೇಡಮ್ ಒಂದು ನಾವು ನಿನ್ನೆನೆ ಒಂದು ಸಪ್ರೇಟ್ ನೋಡ್ಲಿ, ನಿನ್ನೆ ಶಾರದಾ ಮೇಡಮ್ ತೋರಿಸಿದ್ದೆ, ಅದರಲ್ಲಿ ನನಗೆ ನಿನ್ನೆ ಶೇರ್ ಮಾಡಿದಾಗೆ ಒಂದು ಪಾಯಿಂಟ್ ಮಾತ್ರ ತುಂಬಾ ಲೈಕ್ ಆಯ್ತು. ಅದೇನಂದ್ರೆ ಅದು ನಾನು ಆಲ್ರೆಡಿ ಹೇಳ್ತಿದ್ದೆ, ಅದನ್ನ ಇನ್ನೂ ಸ್ವಲ್ಪ ಅದು ಮೈಂಡ್ ಅಲ್ಲಿ ಬಂತು. ಅದೇ ನಾವು ಎಲ್ಲ ಇಂಡಿಯನ್ ಮೆಂಟಾಲಿಟಿ ಹೇಗಿರುತ್ತೆ ಅಂದ್ರೆ, ಒಂದು ಡಿಸ್ಕೌಂಟ್ ಬೇಕು, ಒಂದು ಫ್ರೀ ಪ್ರಾಡಕ್ಟ್ ಬೇಕು, ಮತ್ತೆ ಕ್ಯಾಶ್ ಬ್ಯಾಕ್ ಬೇಕು,
ಫ್ಲೈಟ್ ಇವು ಎಲ್ಲ ಎಲ್ಲರೂ ನೋಡ್ತಾ ಇರ್ತಾರೆ. ಅದು ಒಂದು ಈಗ ಮನದಟ್ಟ ಆಯ್ತು. ಈಗ ನಾವು ಹೇಳೋ ರೀತಿ ಬೇರೆಯವ್ರು ಪ್ರೆಸೆಂಟ್ ಮಾಡಬೇಕಾದ್ರೂ ಕೂಡ ಅದು ಒಂದು ಸ್ಟ್ರಾಂಗ್ ಆಗಿ ಒಂದು ಬಂದಿದೆ. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಸರ್. ನೀವು ಹೇಳಿದ ಪಾಯಿಂಟ್ ಮೇಡಮ್, ಸಾರಿ ಮೇಡಮ್, ನೀವು ಹೇಳಿದ ಪಾಯಿಂಟ್ ಕೂಡ ಮಹೇಶ್ ಅವ್ರು ಹೇಳಿದ್ರೆ ಅದೇ, ನೀವು ನಾವ್ ಯಾವುದೇ ಪ್ರಾಸ್ಪೆಕ್ಟ್ ಮಾಡಿದ್ರೆ ಪ್ರಾಡಕ್ಟ್ಸ್ ಇರ್ಬೇಕಂತ, ಅದು ನನಗೀಗ ಅದು ರಿಯಲೈಸ್ ಆಯ್ತು ಮೇಡಮ್. ಯಾಕಂದ್ರೆ ಎಷ್ಟೊಂದು ಪ್ರಾಸ್ಪೆಕ್ಟ್ ಮೀಟ್ ಮಾಡಿದ್ರೆ ಅವ್ರು ಹೇಳಿ ಬಂದಿದ್ದೀನಿ. ಸೊ ದೇ ಮೆಟ್ ಬಿ ಬ್ಲಾಂಕ್. ಸೊ ಏನಂತ ಅವ್ರು ಇರ್ಲ ಹಾಗೆ ಇದು ಕನ್ಫರ್ಮ್ ಮಾಡಿ. ಸೊ ಅದು ಪ್ರಾಡಕ್ಟ್ಸ್ ಇದ್ರೆ ಅವಾಗ ಇನ್ನೊಂದು ಇಮಿಡಿಯೇಟ್ ನಾವು ಕೊಡ್ಬೋದು. ಅಟ್ಲೀಸ್ಟ್ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಒಂದು ಕೂಡ ಇವತ್ತಿನ ಲರ್ನಿಂಗ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೇ ನೀವ್ ಹೇಳಿದಾಗೆ ಹಾಡ್ತಾ ರಾಗ ಅಂದ್ರೆ ನಮ್ಗೆ ಹಾಡ್ಲಿಕ್ ಬರಲ್ಲ, ಬಟ್ ನಾವೇ ನಮ್ಮಷ್ಟಕ್ಕೆ ನಾವು ಹಾಡಿದಾಗ ಅದ್ ರಾಗ ತುಂಬಾ ಚೆನ್ನಾಗಾಗತ್ತೆ. ಹಾಗೆ ನಾವ್ ಈ ಬೇಸಿಕ್ ಕೋರ್ಸ್ ಅಲ್ಲಿ ನಾವು ಏನು ಶೇರಿಂಗ್ ಮಾಡ್ತಾ ಇದೀವಿ, ಕಲಿತಿದೀವಿ, ಮತ್ತೆ ಪ್ರಾಸ್ಪೆಕ್ಟ್ಸ್ ಏನ್ ಹೇಳಕ್ ಹೋಗ್ತೀವಿ, ಬರ್ತಾ ಬರ್ತಾ ಇಂಪ್ರೂವ್ ಆಗ್ತಾ ಇದೀವಿ ನಾವು. ನಮ್ಗೆ ಗೊತ್ತಾಗ್ತಾ ಇದೆ ನಾವ್ ಯಾವ ತರ ಹೇಳ್ಬೇಕು, ಇನ್ನೊಬ್ಬರಿಂದ ಹೇಗ್ ಕಲ್ತು ನಾವ್ ಹೇಳ್ಬೇಕು, ಅದನ್ನ ನಾವು ಇವಾಗ ಮಾಡ್ತಾ ಇದೀವಿ. ಸೊ ಅವಾಗ ಮುಂಚೆಕ್ಕಿಂತ ನಾವು ಗೊತ್ತಾಗ್ತದೆ ಬೆಟರ್ ನಿನ್ನೆಗಿಂತ ಇವತ್ತು ಬೆಟರ್, ಇವತ್ತಿಗಿಂತ ನಾಳೆ ಬೆಟರ್ ಆಗ್ಬೇಕು ಅಂತ. ಸೊ ಈ ಒಂದು ತುಫಾನ್ ಅಲ್ಲಿ ನಾವು ಅದನ್ನ ಧನ್ವರ್ಷ್ ಇರ್ಬೋದು, ನಾವು ಧನ್ವರ್ಷ್ ಕಡೆ ಒಂದ್ಸಲ ಗಮನ ಕೊಟ್ಟಿಲ್ಲ ಅನ್ಸ್ತಾ ಇತ್ತು. ನಾವು ಈ ಸತೀಶ್ ಇವ್ರು ಪ್ರಿಯ ಸತೀಶ್ ಅವ್ರು ನೋಡಿದಾಗ ಖಂಡಿತ ಆ ಕ್ಯಾಲ್ಕುಲೇಷನ್ ನೋಡಿದಾಗ ನಾವು ಅವ್ರಿಗೆ ದುಡ್ಡು ಕೊಡಿಸ್ಬೇಕು ಅಂತ ಇದು ಉಮೇದು ಬರ್ತಾ ಇದೆ. ಸೊ ನಾವು ಈ ಒಂದು ಇದ್ರಲ್ಲಿ ನಿಟ್ಟಿನಲ್ಲಿ ಹೀಗೆ ಕೆಲಸ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಯುವರ್ ಶೇರಿಂಗ್. ನೆಕ್ಸ್ಟ್ ಯಾರು ಬರ್ತೀರಿ? ಆನಂದವಲ್ಲಿ ಮೇಡಮ್, ನೀವು ಬರ್ಲಿಕ್ಕಾಗತ್ತಾ? ಬರ್ಬೋದಾ? ಇನ್ನೊಂದು 10 ನಿಮಿಷ ಇದೆ. ಜಯಶ್ರೀ ಮೇಡಮ್ ಜಾಯ್ನ್ ಅಪ್ ಲಾಂಗ್ ಬ್ಯಾಕ್. ಸೊ ಆಕ್ಚುಲಿ ಅವರು ಟ್ರಾವೆಲಿಂಗ್ ಅಲ್ಲಿ ಇದ್ದಾರೆ ಅನ್ಕೊಂಡೆ. ಇಲ್ಲ ಓಕೆ, ಬಂದ್ರೆ ಮೊಬೈಲ್ ಡೇಟಾ ವೆಲ್ಕಮ್ ಮೇಡಮ್. ವೆಲ್ಕಮ್ ವೆಲ್ಕಮ್ ಬ್ಯಾಕ್. ಜಯಶ್ರೀ ಮೇಡಮ್. ಥ್ಯಾಂಕ್ ಯು. back. ವಾಯ್ಸ್ ಕೇಳಿಸ್ತಾ ಇದೆಯಾ? ನಂದು Yes. ಅಂದ್ರೆ ವೈಫೈ ವರ್ಕ್ ಆಗ್ತಾ ಇಲ್ಲ. ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಮೇಡಮ್. ಎಸ್ ಮೇಡಮ್. ಖುಷಿ ಆಯ್ತು. ಮತ್ತೆ ಬೆಳಗ್ಗೆ ಎದ್ದು ಬೆಳಗ್ಗೆ ದಿವಸನು ಹೇಳ್ತಾ ಇದ್ವಿ, ಆದ್ರೆ ಅಟೆಂಡ್ ಆಗಕ್ ಆಗ್ತಾ ಇರ್ಲಿಲ್ಲ ಊರಲ್ಲಿ ಇರೋದ್ರಿಂದ. ಯಾಕಂದ್ರೆ ಪೂಜೆ ಎಲ್ಲ ಇರ್ಬೇಕಾದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡೋದು, ರೆಡಿ ಆಗೋದು ಅದೇ ಆಗ್ತಾ ಇತ್ತು ತುಂಬಾ ದಿವಸ. ಮತ್ತೆ ಬ್ಯಾಂಗ್ಳೂರಿಗೆ ಬಂದು ಮತ್ತೆ ವಾಪಸ್ ಹೋಗಿದ್ದೆ ಮತ್ತೆ ಊರಿಗೆ. ಟ್ರಾವೆಲ್ ತುಂಬಾ ಇತ್ತು. ಅದ್ರ ಮಧ್ಯದಲ್ಲಿ ಊರ್ಗ್ ಹೋಗಿ ಮತ್ತೆ ಟೂರ್ ಇತ್ತು ಊರಲ್ಲಿ. ಸೊ ಅದು ಒಂದು 15 ಡೇಸ್ ಹೇಗೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ. ಸೊ ಬ್ಯಾಕ್ ಟು ಆಕ್ಷನ್ಸ್. ಅದ್ರ ಮಧ್ಯದಲ್ಲಿ ನನ್ನ ಮೊಬೈಲ್ ಕೂಡ ಕೆಳಗಡೆ ಬಿದ್ದು ಡಿಸ್ಪ್ಲೇನೆ ಹೊರಟೋಯ್ತು. ಸೊ ಸುಮಾರು ನನ್ ಬಿಲ್ಲಿಂಗ್ ಕೂಡ ಆಗಿದ್ದು ಇಲ್ಲಿ ಬಂದ್ಮೇಲೆನೆ. ನಿನ್ನೆ ಆಲ್ರೆಡಿ ಬಿಲ್ಲಿಂಗಿಗೆ ರೆಡಿ ಇಟ್ಟಿದ್ರೆ, ಆದ್ರೆ ನನ್ಗೆ ವಾಟ್ಸಪ್ ಇರ್ಲಿಲ್ಲ, ಸೆಂಡ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ನಿನ್ನೆ ಬಂದು ಬಿಲ್ಲಿಂಗ್ ಅಲ್ಲಿ ಬ್ಯುಸಿ ಇದ್ದೆ. ಬರ್ತಾ ಇವ್ರದ್ದು ಪ್ರಿಯಾ ಅವ್ರದ್ದು ಇದು ಕೇಳ್ತಾ ಇದ್ದೆ. ಎಷ್ಟು ಬ್ಯೂಟಿಫುಲ್ ಆಗಿ ಅವರು ಮಾತಾಡ್ತಾ ಇದ್ರು ಅಂದ್ರೆ, ಅವರ ಟೆಸ್ಟಿಮನಿ ಶೇರಿಂಗ್ ಎಷ್ಟು ಚೆನ್ನಾಗಿತ್ತಲ್ವಾ. ಇದು ಮಾತಾಡೋದಂದ್ರೆ ತುಂಬಾ ಇಷ್ಟ ಅಂತ ಅವರ ಮಾತಲ್ಲೇ ಗೊತ್ತಾಗ್ತಾ ಇತ್ತು. ಎಷ್ಟು ಚೆನ್ನಾಗಿ ಕ್ಲಾರಿಟಿ ಆಗಿ ಕೊಡ್ತಾ ಇದ್ರು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ. ಮೊದ್ಲು ನಾನು ಕಲ್ತಿದ್ದು ಅವ್ರದ್ರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಮಾತಾಡ್ತಾರೆ ಅಂತ. ಕನ್ನಡ ಮಾತಾಡ್ತಾರೆ, ತಮಿಳ್ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಹಿಂದಿ, ಇಂಗ್ಲಿಷ್ ಎಲ್ಲ ಕೂಡ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಎನಿವೇರ್ ಇನ್ ಇಂಡಿಯಾ ಅವರು ಹೋಗಿ 22 ಸ್ಟೇಟ್ಸ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ. 22 ಸ್ಟೇಟ್ಸ್ ಗೆ ಟ್ರಾವೆಲ್ ಮಾಡ್ತಾ ಇದೀನಿ ಅಂತ ಪ್ರೂವ್ ಮಾಡಿದ್ದಾರೆ ಅವರು. ಅವ್ರು ಟ್ರಾವೆಲಿಂಗ್ ಇಷ್ಟ ಅಂತ ಹೇಳಿದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಎಲ್ಲ ನಮ್ ಬೋಧಿಕೆಯಲ್ಲಿ ಏನ್ ಸಿಗುತ್ತೆ ಅದೆಲ್ಲ ಅವ್ರು ಇಷ್ಟಪಟ್ಟು ಒಂದು ಟೆಸ್ಟಿಮನಿಯನ್ನ ಶೇರ್ ಮಾಡಿದ್ರು. ಅದು ತುಂಬಾ ಇಷ್ಟ ಆಯ್ತು. ಇನ್ನೊಂದು, ನಾವೇ ಕೊಡ್ತೀವಿ ಪ್ಲಾನ್ ಅನ್ನ, ನೀವ್ ಈ ತರ ಮಾಡಿ ಅಂತ ಅವ್ರಿಗೆ, ನಮ್ ಡೌನ್ ಲೈನ್ಸ್ಗೆ. ಸೊ ಅವ್ರ ಇಷ್ಟ ಏನು ಅಂತ ಕೇಳ್ಬೇಕು ಅಂತ ಅವ್ರೇ ಹೇಳ್ಕೊಡ್ತಿರೋದು ಫಸ್ಟ್. ಹೇಳಿ ಯಾವಾಗ ಅವ್ರು ಬರ್ತಾರೆ, ನಾವು ನಮ್ ಕನ್ಸನ್ನೇ ಶೇರ್ ಮಾಡ್ತಾ ಇರ್ತೀವಿ. ನೀವ್ ಈ ತರ ಆಗ್ಬೇಕು, ನೀವು ಡೈರೆಕ್ಟರ್ ಆಗ್ಬೇಕು, ನೀವು ಶ್ರೀಲಂಕಾಕ್ ಹೋಗ್ಬೇಕು ಅಂತ. ಆದ್ರೆ ಫಸ್ಟ್ ನಾವು ಕೇಳ್ಬೇಕಾಗಿರೋದು ಅವರ ಕನಸು ಏನು, ಅವರ ತಲೆನಲ್ಲಿ ಏನಿದೆ, ಏನು ಅದಕ್ಕೆ ತಕ್ಕ ನಾವು ಪ್ಲಾನ್ ಆಗ ಖಂಡಿತ ಅವರು ಧನುವರ್ಷಿಗೆ ಕ್ವಾಲಿಫೈ. ಮೊದ್ಲು ನಾನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದು. ಹಾಗೆ 200 ಅವ್ರೇನು ಬಿಟ್ಟು ಹೋಗಿದ್ರಲ್ಲ, 200 ಜನರನ್ನ ಮಾತಾಡ್ಸಿ 25
ಕನ್ಸಲ್ಟೆಂಟ್ ಅಂದ್ರೆ 25 ಲೀಡರ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರು ಆಲ್ರೆಡಿ 200 ಜನರಲ್ಲಿ. ಸೊ ಅದು ಕೂಡ ನಾನು ಒಂದು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೇನೆ. ಯಾಕಂದ್ರೆ ನನ್ನ ಟೀಮಲ್ಲಿ ತುಂಬಾ ಜನ ಇದ್ದಾರೆ ಹಾಗೆ ಬಿಟ್ಟು ಹೋಗಿರೋರು. ಕೊರೋನಾ ಟೈಮಲ್ಲಿ ತುಂಬಾ ಜನ ಜಾಯಿನ್ ಆಗಿದ್ರು. ಒಂದು 600 600 ಜನ ಇದ್ರು ನನ್ನ ಟೀಮಲ್ಲಿ. ಸೊ ಅದ್ರಲ್ಲಿ ನಾನ್ ಕೂಡ ಒಂದು 200 ಜನರನ್ನ ಮಾತಾಡ್ಸಿದ್ರೆ ಖಂಡಿತ ನನ್ಗೂ ಕೂಡ 25 ಜನ ಲೀಡರ್ಸ್ ಸಿಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಆಗಿದೆ. ಸೊ ಅದಕ್ಕೆ ನಾನು ಇವಾಗ ನನ್ಗೆ ಈ ಒಂದು 1.5 ಮಂತ್ಸ್ ಇರ್ಬೋದು ಆಲ್ಮೋಸ್ಟ್ ವರ್ಕ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಯಾಕಂದ್ರೆ ಅತ್ತೆನ ಊರಲ್ಲಿ ಬಿಟ್ಟು ಬಂದಿದ್ದೀನಿ ಇವಾಗ. ಸೊ ಇವಾಗ ಎಲ್ಲಾದ್ರೂ ಹೋಗಿ ಏನಾದ್ರೂ ಮಾಡ್ಬೇಕು, ಫೀಲ್ಡ್ ವರ್ಕ್ ಮಾಡ್ಬೇಕು, ಹಾಗೆ ಟೀಮ್ ಜೊತೆಗೆ ವರ್ಕ್ ಮಾಡ್ಬೇಕು. ಫೀಲ್ಡ್ ಅಲ್ಲಿ ಹೋಗಿ ವರ್ಕ್ ಮಾಡಿದಾಗ ಎಲ್ಲ ನಮ್ಗೆ ಮಾತಾಡೋದೆಲ್ಲ ಪ್ರಿಯಾ ಮೇಡಮ್ ಮಾತಾಡಿದಂಗೆ ಮಾತಾಡಕ್ಕೆ ಬರುತ್ತೆ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಯಶ್ರೀ. ನಿಮ್ ತರಾನೇ ನಾನು ಔಟ್ ಆಫ್ ಸ್ಟೇಷನ್ ಆಗಿದ್ದೆ. ಅಲ್ಲಿ ನಮ್ದು ಜಾಯಿಂಟ್ ಫ್ಯಾಮಿಲಿ, ಬೆಳಿಗ್ಗೆ ಹೇಳಕ್ಕಾಗಲ್ಲ, ರಾತ್ರಿ ನಿದ್ದೆ ಬರಲ್ಲ ನನ್ಗೆ. ಮೈನು ಬೆಳಿಗ್ಗೆ ಹೇಳಕ್ಕಾಗಲ್ಲ, ಜೊತೆಲಿ ಮನೆ ತುಂಬಾ ಜನ, ಆನ್ ಮಾಡಕ್ಕಾಗಲ್ಲ. ಹಾಗಾಗಿ ನಾನು ಡಿಸ್ಕನೆಕ್ಟ್ ಆಗಿದ್ದೆ. ಬಟ್ ಮೋದಿ ಕೇರ್ನ ಇದ್ ಮಾಡಕ್ಕಾಗಲ್ಲ, ಅಲ್ಲಿ ಏನ್ ಕೆಲಸ ಮಾಡ್ಬೇಕು ಮಾಡ್ತಾ ಇದ್ವಿ. ನೀವು ಅಷ್ಟೇ ಬಿಸಿ ಇದ್ರಿ, ಬಂದ್ರಿ ಹೋದ್ರಿ. ಪ್ಲಸ್ ಮೊಬೈಲ್ ಹಾಳಾಯ್ತು. ನಮ್ ಮೊಬೈಲ್ ಹಾಳಾದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ನಾವು ಇಲ್ಲಿ ಕನೆಕ್ಟಿವಿಟಿ ಇರ್ತೀವಿ ಅಂತ ಪ್ರೂವ್ ಮಾಡಿದ್ರಿ. ಸಂಧ್ಯಾ ಮೇಡಮ್ ಹೇಳಿದ್ರು, ನೀವು ಬೇರೆ ಫೋನ್ ಅಲ್ಲಿ ಮಾತಾಡಿದ್ರಿ ಯಾವ್ದು ನಮ್ ಮೇಡಮ್ ಜೊತೆ ಅಂತ ಹೇಳಿ. ಅದೇ ತರ ನಾವ್ ಇರ್ಬೇಕು. ಸೊ ಹಾಗಿದ್ರೆ ಮಾತ್ರ ನಾವು ಇದ್ರಲ್ಲಿ ಇರಕ್ ಸಾಧ್ಯ. ಥ್ಯಾಂಕ್ ಯು ವೆರಿ ಮಚ್ ಜಯಶ್ರೀ ನಿಮ್ಮ ಶೇರಿಂಗ್ಗೆ. ನಾನಿವಾಗ ಸಂಧ್ಯಾ ಮೇಡಮ್, ನಮ್ಮ ರೂವಾರಿ ಆಗಿರೋ ಸಂಧ್ಯಾ ಮೇಡಮ್ ಸ್ಕ್ರೀನ್ ಮೇಲೆ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಅವ್ರನ್ನ ನೋಡಿ. ಅವ್ರನ್ನ ನಾನು ಸ್ಕ್ರೀನ್ ಮೇಲೆ ಕರಿತಾ ಇದ್ದೀನಿ. ವೆಲ್ಕಮ್ ಆನ್ ಸ್ಕ್ರೀನ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಂದಾ. ನಂಗೆ ನೀವೆಲ್ಲ ಮಾತಾಡ್ದಂಗೆ ಪ್ರಿಯಾ ಸತೀಶ್ ಅವರ ಸುದ್ದಿ ನೀವೆಲ್ಲ ಮಾತಾಡುವಾಗ ಈವನ್ ಅದರ್ವೈಸ್ ಮೊದಲು ಯೋಚನೆ ಮಾಡ್ತಾ ಇದ್ದೆ ಅದನ್ನ. ಬಟ್ ಯಾವ ರೀತಿ ಅದನ್ನ ಪ್ರೆಸೆಂಟ್ ಮಾಡ್ಬೇಕು ಅಂತ ನನಗೂ ಒಂದ್ ಸ್ವಲ್ಪ ಹೆಸಿಟೇಷನ್, ಕನ್ಫ್ಯೂಷನ್ ಅಲ್ಲ, ಹೆಸಿಟೇಷನ್ ಇತ್ತು. ಪ್ರಿಯಾ ಅವರು ನಮಗೀಗ ಸ್ವಲ್ಪ ಹೊಸಬ್ರಾದ ಕಾರಣ ಆ ತರ ಕಾಣ್ತಾ ಇದೆ. ಅದರ್ವೈಸು ಯಾವುದೇ ನೀವು ಆನ್ಲೈನ್ ಅಲ್ಲಿ ಪ್ರಾಕ್ಟಿಕಲಿ ಫಿಸಿಕಲಿ ನಮಗೆ ದಿನ ಸಿಗಲ್ಲ ಅಲ್ವಾ, ಅದಕ್ಕೋಸ್ಕರ ಆನ್ಲೈನ್ ಅಲ್ಲಿ ಅಂತ ಹೇಳೋದು. ಯಾವುದೇ ಒಬ್ಬ ಆಕ್ಟಿವ್ ಆಗಿ, ಅದು ಲೀಡರ್ ಇರಬಹುದು ಅಥವಾ ನ್ಯೂ ಜಾಯಿನ್ ಇರಬಹುದು, ಅವರು ಮಾತಾಡುವ ರೀತಿ, ಎನರ್ಜಿ ಯಾವ ರೀತಿ ಇರುತ್ತೆ. ಈವನ್ ನ್ಯೂ ಜಾಯಿನೀಸು ತುಂಬಾ ಎನರ್ಜೆಟಿಕ್ ಆಗಿ ಮಾತಾಡ್ತಾರೆ. ಅಬ್ಸರ್ವ್ ಮಾಡಿ ನೀವು ಬೇಕು ಅಂದ್ರೆ. ನಮ್ಮ ಪ್ಲಾಟ್ಫಾರ್ಮ್ ಅಲ್ಲೇ ಇರ್ತಾರೆ. ಈವ್ನಿಂಗ್ 7 ಗಂಟೆಗೆ 7:30 ಪ್ರೋಗ್ರಾಮ್ ಅಲ್ಲಿ ಎಲ್ಲ ತುಂಬಾ ಕುತೂಹಲದಿಂದ ಪ್ರಶ್ನೆ ಮಾಡ್ಕೊಂಡು. ಸೊ ಐದರ್ ನಾನು ಗ್ರೇಟ್ ಲೀಡರ್ ತರ ಮಾತಾಡ್ಬೇಕು, ಇಲ್ಲ ಒಬ್ಬ ನ್ಯೂ ಜಾಯಿನಿ ತರ ಎಂತೂಸಿಯಾಸಮ್ ಅಲ್ಲಿ ಮಾತಾಡ್ಬೇಕು. ಇದು ಹೇಗೆ ಅನ್ನೋದನ್ನ ನಾವು ನಮಗೆ ಪ್ರಶ್ನೆ ಮಾಡ್ಕೊಳ್ಳೋಣ. ಒಂದೇ ಒಂದು ರೂಲು, ನಾವು ಏನದು ಸ್ಮೈಲ್ ಪ್ಲೀಸ್ ಅಂತ ಹೇಳಿರೋದು ಬಿಕಾಸ್ ಆಫ್ ದಿಸ್ ರೀಸನ್. ಏನೇ ಪ್ರೆಸೆಂಟ್ ಮಾಡಿ ನನ್ನ ಒಳಗಿನ ಎನರ್ಜಿ ಎನರ್ಜಿ ಎಲ್ಲರ ಹತ್ರನೂ ಇದೆ, ನನ್ಗೆ ಗೊತ್ತದು. ಆಕ್ಟಿವ್ ಆಗಿ ಮಾಡ್ಬೇಕಂದ್ರೆ ಎನರ್ಜಿ ಇಲ್ಲದಿದ್ರೆ, ಬಟ್ ಅದನ್ನ ತೋರಿಸ್ಕೊಳಲ್ಲ, ನಾವು ಸ್ವಲ್ಪ ಹಿಡಿದಿಟ್ಕೊಳ್ತೀವಿ. ಅಂದ್ರೆ ಓವರ್ ಎಕ್ಸೈಟ್ಮೆಂಟ್ ತೋರಿಸೋದು ನಮಗೆ ಅದೇನೋ ಸೂಟ್ ಅಲ್ಲ ಅಂತ ಅನ್ಸತ್ತೆ ಅಂತ ಅನ್ಕೊಂಡಿದೀನಿ ನಾನು. ಈಗ ಉದಾಹರಣೆಗೆ ನಮ್ಮ ವೆಂಕಟೇಶ್ ಅವರು ಮೊನ್ನೆ ಯಾವ ಫೀಲ್ಡ್, ನಮ್ಮ ಡಿಜಿಟಲ್ ಫೀಲ್ಡ್ ಅಲ್ಲಿ ಪ್ರೆಸೆಂಟೇಶನ್ ಮಾಡಿದಾಗ ನಾನು ಐಡೆಂಟಿಫೈ ಮಾಡಿದೆ. ಅಬ್ಬಾ ಎಷ್ಟು ಎನರ್ಜಿ ಇದೆ ಅವ್ರ ಹತ್ರ, ಎಷ್ಟು ಚೆನ್ನಾಗಿ ಎಲ್ಲರನ್ನ ಕರೆದು ಬನ್ನಿ ಅದು ಇದು ಅಂತ ಹೇಳಿದ್ರು. ಅಂದ್ರೆ ಅವರ ಒಳಗಡೆ ಎನರ್ಜಿ ಇದೆ. ಇಲ್ಲಿ ನಾವು ಮಾತಾಡುವಾಗ ಏನಂದ್ರೆ ನಾನು ಅವರಷ್ಟು ಸರಿಯಾಗಿ, ಅವರಷ್ಟು ಚೆನ್ನಾಗಿ ಮಾಡ್ತಿಲ್ಲ ಅಂತ ಎನರ್ಜಿಯನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಇರ್ಬಹುದು ಅಂತ. ಅದನ್ನ ಯಾಕೆ ನೀವು ಎಕ್ಸಿಬಿಟ್ ಮಾಡಬಾರ್ದು. ನಾನ್ ಮಾಡೋದು ತಪ್ಪೋ ಸರಿನೋ ಇಂಪಾರ್ಟೆಂಟ್ ಅಲ್ಲ, ನನ್ನಿಂದ ಜನಗಳಿಗೆ ನಾನು ಎನರ್ಜಿ ಪಾಸ್ ಮಾಡ್ತಾ ಇದ್ದೀನ. ಎನರ್ಜಿ ಅಂದ್ರೆ ನಾಟ್ ಜಸ್ಟ್ ಎ ಮೋಟಿವೇಶನ್, ಓನ್ಲಿ ಮೋಟಿವೇಶನ್ ವರ್ಕ್ ಆಗಲ್ಲ, ಎಂಪವರ್ಮೆಂಟ್ ಅಂತ ಹೇಳ್ತೀವಿ. ನನ್ನ ಒಳಗಿನ ನಾಲೆಜು, ನನ್ನ ಒಳಗಿನ ಬಿಲೀಫು, ನನ್ನ ಒಳಗಿನ ಭರವಸೆ ಜನಗಳಿಗೆ ಪಾಸ್ ಮಾಡೋದು ಕಾಣ್ಬೇಕು. ಈಗ ನಿಮ್ಮ ಹತ್ರ ಭರವಸೆ ಇದೆ, ನಿಮ್ಮ ಹತ್ರ ಎನರ್ಜಿ ಇದೆ, ನಿಮ್ಮ ಹತ್ರ ಎಲ್ಲ ಬಿಲೀಫ್ ಇದೆ, ಬಟ್ ಅದು ಜನಗಳಿಗೆ ಪಾಸ್ ಆಗ್ತಿಲ್ಲ, ಕನೆಕ್ಟ್ ಆಗ್ತಿಲ್ಲ. ನೆನ್ಪು ಮಾಡ್ಕೊಳ್ಳಿ, ಎಲ್ಲಾದ್ರೂ ಯಾರಿಗಾದ್ರೂ ಶಾಕ್ ಹೊಡೆದಿದ್ಯಾ ಗೊತ್ತಿಲ್ಲ ನಂಗೆ, ನನ್ಗಂತೂ ಆಗಿದೆ. ಕರೆಂಟ್ ಮುಟ್ಟಿದಾಗ, ಶಾಕ್ ಹೊಡೆದಾಗ ಹೆಂಗಾಗತ್ತೆ ನಮ್ಗೆ ಬಾಡಿ, ಅದು ಓವರ್ ಆಯ್ತು. ನಮಗೆ ಅಷ್ಟು ಎನರ್ಜಿ ಬರಬಾರ್ದು. ಬಟ್ ಆದ್ರೆ
ಇವರ ಜೊತೆ ಕೂತ್ರೆ ಅಬ್ಬಾ ನನಗೆ ಎಷ್ಟು ಎನರ್ಜಿ ಬರುತ್ತೆ ಅಂತ ಜನಗಳಿಗೆ ಕಾಣ್ಬೇಕು. ಚಿಕ್ಕ ಉದಾಹರಣೆ ನಂಗೆ ಹೇಳಕ್ಕೆ ಗೊತ್ತಾಗ್ತಾ ಇರೋದು ಇಲ್ಲಿ, ನೀವೆಲ್ಲ ಒಬ್ಬೊಬ್ರು ಹೇಳುವಾಗ ನಮ್ಮ ಶಿವಪ್ರಕಾಶ್ ಐಡೆಂಟಿಫೈ ಮಾಡಿದ್ರು ಮಹೇಶ್ ಅವರದ್ದು. ಮಹೇಶ್ ಅವರು ಜನಗಳನ್ನ ರೀಚ್ ಆಗ್ತಾರೆ, ಮಾತಾಡ್ತಾರೆ. ಯಾಕಂದ್ರೆ ಅವ್ರು ಪ್ಲಂಬಿಂಗ್ ಕೆಲಸದಲ್ಲಿ ಮಾಡ್ತಾ ಮಾಡ್ತಾ ಅವರು ಕನೆಕ್ಟ್ ಆಗ್ತಾರೆ. ಒಂದು ವೇಳೆ ಅವ್ರ ಹತ್ರ ರೆಡಿ 5,000 ಪ್ಯಾಕೇಜುಗಳು, 20,000 ಪ್ರಾಡಕ್ಟ್ ಅಂದ್ರೆ 4-5,000 ಪ್ಯಾಕೇಜ್ ಮಾಡ್ಬೋದು ಅದ್ರಲ್ಲಿ. ಯಾಕೆ ನಾನು 20,000 ಮಿನಿಮಮ್ 30 ತಗೊಳ್ಬಹುದು ನೀವು. 20,000 ಹೋಮ್ ಶಾಪ್ ಇವಾಗ ಶಿವಪ್ರಕಾಶ್ ತಗೊಂಡ ಕಾರಣ ನಾನು ಹೇಳ್ತಾ ಇರೋದು. ಅದ್ರಲ್ಲಿ ನೀವು 5,000 ಪ್ಯಾಕೇಜ್ ಮಾಡ್ಕೊಳ್ಬಹುದು. 5,000 ಪ್ಯಾಕೇಜ್ ಅಲ್ಲಿ ಒಂದು ನಂದು, ಆ ನಂದು ನಾನು ಬಿಲ್ ಮಾಡಿದ ತಕ್ಷಣ ನಾನು ಕರೆಸ್ಕೋಬಹುದಲ್ವಾ, ನನ್ ಮನೆಗೆ ಬರುತ್ತೆ. ಅವಾಗ ಪುನಃ 20,000 ಆಗತ್ತೆ. ಕಾಯೋದ್ ಬೇಡ, ನನ್ನದು ಬಿಲ್ ಆದ ತಕ್ಷಣ ನಮ್ಮ ಮನೆಗೆ ಆ ಪ್ರಾಡಕ್ಟ್ ಬರ್ಬೇಕು, ರಿಪ್ಲೇಸ್ ಆಗ್ಬೇಕು. ಸೊ ಒಟ್ಟು 5,000 ಪ್ಯಾಕೇಜ್ ಅನ್ನ ನಾವು 4 ಮಾಡ್ಕೊಂಡ್ರೆ 4 ಜನಗಳಿಗೆ ನೀವು ವಿದಿನ್ ಎ ಡೇ ಬೇಕು ಅಂದ್ರೆ ಕನೆಕ್ಟ್ ಆಗೋದು ಮಾತ್ರ ಅಲ್ಲ, ಪ್ರಾಡಕ್ಟ್ ಅನ್ನ ಕೂಡ ಕೊಡಿಸ್ಬೋದು. ವಿದಿನ್ ಎ ಫ್ಯೂ ಮಿನಿಟ್ಸ್ ನೀವು ಅವರ ಬಿಲ್ಲಿಂಗು ಮಾಡಬಹುದು. ವಿದಿನ್ 2-3 ಡೇಸ್. ಮಹೇಶಿಗಾಗುವಾಗ ಗೊತ್ತಿಲ್ಲ ನಂಗೆ ಎಷ್ಟು ದಿನ ಅಂತ, 4 ಡೇಸ್ ತಗೊಳ್ಳೋಣ, 5 ಡೇಸ್ ತಗೊಳ್ಳೋಣ, ಪರವಾಗಿಲ್ಲ. ಬಟ್ ಆ 5 ಡೇಸ್ ಅವರಿಗೆ ಟೈಮ್ ಇದೆಯಲ್ವಾ. ಈ 4 ಜನಗಳಿಗೆ ಯಾರ್ಯಾರಿಗೆ ಅವರು 5,000 ಪ್ರಾಡಕ್ಟ್ ಕೊಟ್ರು, ಅವರಿಗೆ ಕೂತು ಅವರು ಪ್ರಾಡಕ್ಟ್ ಅನ್ನ ಯೂಸ್ ಮಾಡುವಂಗ್ ಮಾಡೋದು, ಮೆಮರಿ ಜಾಗರ್ ಮಾಡಿಸೋದು, ಡ್ರೀಮ್ ಬಿಲ್ಡ್ ಮಾಡೋದು, 3 ಲಿಸ್ಟ್. ಏನದು ಲಿಸ್ಟ್? ಪ್ರಾಡಕ್ಟ್ ಲಿಸ್ಟ್, ಡ್ರೀಮ್ ಲಿಸ್ಟ್ ಮತ್ತೆ ಜನಗಳ ಲಿಸ್ಟ್. ಇದೆಲ್ಲ ಮಾಡಿಸೋ ಹೊತ್ತಿಗೆ ನೆಕ್ಸ್ಟ್ ಪ್ಯಾಕೇಜು ಬಂದ್ಬಿಡತ್ತೆ 20,000. ಥ್ಯಾಂಕ್ಸ್ ಟು ಶಿವಪ್ರಕಾಶ್, ನೀವು ತುಂಬಾ ಪರ್ಟಿಕ್ಯುಲರ್ ಆಗಿ ಹೋಮ್ ಶಾಪಿಯ ಬಗ್ಗೆ ಕೈಗೆ ಎತ್ಕೊಂಡ್ರಿ ಆ ದಿವಸ. ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಈಗ ಗೊತ್ತಿಲ್ಲ 2 ಲಕ್ಷದಿಲ್ಲ, ಒಂದು ಟೈಮಲ್ಲೇ ಹೈಯೆಸ್ಟ್ ಅಂದ್ರೆ ಮೋರ್ ದ್ಯಾನ್ 2 ಲಕ್ಷದ ಪ್ರಾಡಕ್ಟ್ ಇಟ್ಕೊಂಡಿದ್ವಿ. ಯಾವಾಗ ನಾವು ದೊಂಬ್ಳೂರಲ್ಲಿ ಇರುವಾಗ, ದೊಂಬ್ಳೂರಿಂದ ಇಲ್ಲಿ ಶಿಫ್ಟ್ ಆಗುವಾಗ ನಾನು ಲೆಕ್ಕ ಮಾಡಿದ್ದು. ಆಮೇಲೆ ಸ್ಲೋಲಿ ಟೀಮ್ ಬಿಲ್ಡ್ ಮಾಡ್ತಾ, ಯಾಕಂದ್ರೆ ಪಕ್ಕದಲ್ಲೇ ನಮಗೆ 100 ಮೀಟರ್ ಅಲ್ಲಿ ಅಲ್ಲ 200 ಮೀಟರ್ ಅಂತ ಇಟ್ಕೊಳ್ಳೋಣ, DP ಇರುವಾಗ ನಂಗೆ ಈಸಿ ಆಗತ್ತೆ. ನಾವೇ ಮನೆಯಲ್ಲೇ ಬಿಲ್ ಮಾಡ್ಕೋತೀವಿ, ಅದನ್ನ ಆಮೇಲೆ ತರಿಸ್ಕೋತೀವಿ. ಅದು ನಮ್ಮ ಅಂಡರ್ಸ್ಟ್ಯಾಂಡಿಂಗು, DB ಮತ್ತೆ ನಮ್ದು. ಸೊ ಈಗ ಯೋಚನೆ ಮಾಡಿ, ಪ್ರಿಯಾ ಸತೀಶ್ ಅವರನ್ನ ಯಾಕೆ ಪುನಃ ಕೇಳಿ ಹೇಳಿದ್ದು? ಒಂದು, ಅವ್ರು ಇಷ್ಟಪಟ್ಟು ನನಗೆ ಮಾತಾಡೋದು ಅಂದ್ರೆ ಇಷ್ಟ, ಟ್ರಾವೆಲ್ ಮಾಡೋದು ಅಂದ್ರೆ ಇಷ್ಟ. ಅದೇ ನಾನು ಹೇಳುವಾಗ, ನಾನು ಯಾರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ, ನಂಗೆ ಫ್ರೆಂಡ್ಸು ಇರ್ಲಿಲ್ಲ, ಅದಿರ್ಲಿಲ್ಲ ಅಂತ ನಂದು ಹಳೆ ಕತೆ ಬರುತ್ತೆ. ಈಗ ನಾನು ಕೂಡ ಮಾತಾಡೋದು ತುಂಬಾ ಇಷ್ಟ ಅನ್ನೋದನ್ನ ಯಾರಿಗೂ ಅಷ್ಟು ಸರಿಯಾಗಿ ಎಕ್ಸಿಬಿಟ್ ಮಾಡ್ತಾ ಇರಲ್ಲ. ಬಟ್ ನನ್ ಜೊತೆ ಕೂತವರು, ನನ್ ಜೊತೆ 1-2 ನಿಮಿಷ ಮಾತಾಡೋದವರು, ಬನ್ನಿ ಕಾಫಿ ಕುಡ್ದು ಹೋಗಿ ಮನೆಗೆ ಅಂತ ಅಷ್ಟೊಂದು ಪ್ರೀತಿಯ ಇನ್ವಿಟೇಷನ್ ಕೊಡುವಾಗ ಗೊತ್ತಾಗತ್ತೆ ಎಷ್ಟು ಇಷ್ಟಪಡ್ತಾರೆ ಅವರು ಅಂತ. ಇದು ನಮ್ಮ ಪರಿವರ್ತನ್ ಅಂತ ಪ್ರೋಗ್ರಾಮಿಗೆ ನಿಮಗೆ ಇನ್ವೈಟ್ ಮಾಡುವಾಗ ನಾವೇ ಡಲ್ ಆಗಿರ್ತೀವಿ. ಆ ಸೇಮ್ ಪರಿವರ್ತನ್ ಅಂತ ಕರೀತಾರೆ, ಅದಕ್ಕೋಸ್ಕರ ಜನ ಬಿಲ್ಡ್ ಆಗಲ್ಲ. ನಾವು ಕರೆಯೋದು ಹೊಸಬ್ರನ್ನ, ಕನ್ಸಲ್ಟೆಂಟ್ಗಳು ಕರೆಯುವುದು ಹೊಸಬ್ರನ್ನ, ಅವರಿಗೆ ಸೇಮ್ ಪರಿವರ್ತನ್ ಗೊತ್ತಿಲ್ಲ. ಅಂದ್ರೆ ನನ್ನ ಒಳಗಡೆ ಎನರ್ಜಿಯನ್ನ ನಾನು ಯಾಕೆ ಹೊರಗಡೆ ಹಾಕ್ತಾ ಇಲ್ಲ? ಒಳಗಡೆ ಎನರ್ಜಿ ಇದೆ, ಒಳಗಡೆ ಭರವಸೆ ಇದೆ, ಒಳಗಡೆ ಬಿಲೀಫ್ ಇದೆ. ಕೃಷ್ಣಮೂರ್ತಿ ಯಾವಾಗ್ಲೂ ಹೇಳೋದು, ನೀವು ಯಾರಿಗಾದ್ರೂ ಒಬ್ರು ಸಹಾಯ ಮಾಡ್ತಿದ್ದೀರಾ ಅಂದ್ರೆ, ಸಹಾಯ ಮಾಡಿದ್ರೆ ಸಾಲದು, ನೀವು ಸಹಾಯ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಕಾಣಬೇಕು. ಬಾಯಲ್ಲಿ ಹೇಳೋದೇ ವರ್ಕಾಗಲ್ಲ. ಅದೇನೋ ಒಂದು ಸ್ಲೋಗನ್ ಹೇಳಿದ್ರಲ್ವಾ ನಮ್ಮ ಮಹೇಶ್, ಮಾತಾಡೋದೇ ಸಾಧನೆ ಅಲ್ಲ, ಸಾಧನೆ ಮಾಡಿ ಮಾತಾಡೋದು ಅಂತ. ಅದು ನಂಗೆ ಸದ್ಯ ಇಲ್ಲೇ ಜಸ್ಟ್ ನಮ್ಮ 1/2 ಕಿಲೋಮೀಟರ್ ಇಲ್ಲ ನಮ್ಮ ಮನೆಯಿಂದ ಒಂದು ಪುಟ್ಟ ಹೋಟೆಲ್ ಅಲ್ಲಿ ನಾವು ನಮ್ಮ ಫ್ಯಾಮಿಲಿ ಹೋಗ್ತೀವಿ ಕೆಲವೊಂದ್ಸಲ. ಎಲ್ಲ ಪರೋಟ ಅದು ಇದೆಲ್ಲ ತುಂಬಾ ಟೇಸ್ಟಿ ಆಗಿರುತ್ತೆ. ಹೋಟೆಲ್ ಅಂದ್ರೆ ಅದ್ದೂರಿ ಹೋಟೆಲ್ ಅಲ್ಲ, ಚಿಕ್ಕ ಡಾಬಾದ ತರ. ಅಲ್ಲಿ ಹೋದಾಗ ನಂಗೆ ಕಂಡಿತ್ತು, ಅಯ್ಯೋ ಎಷ್ಟು ಚೆನ್ನಾಗಿ ಹಾಕಿದಾರಲ್ವಾ ಅಂತ. ನನ್ನ ಕೈಯಲ್ಲಿ ಮೊಬೈಲ್ ಇರ್ಲಿಲ್ಲ, ನನ್ ಸೊಸೆ ಇಮಿಡಿಯೇಟ್ ನಂಗೊಂದು ಫೋಟೋ ತೆಗೆದು ಕಳ್ಸೋದನ್ನ ಅಂತ ಹೇಳಿದೆ. ಸೊ ನಂಗೆ ಎಷ್ಟು ಇಂಪ್ರೆಸ್ ಆಯ್ತು ಅದು ಅಂದ್ರೆ, ಈಗ ನಮ್ಮ ಮಹೇಶ್ ಹೇಳುವಾಗ ಇನ್ನೂ ಈಗ ಜಾಸ್ತಿ ಮೋಟಿವೇಶನ್ ಸಿಕ್ತು. ನೋಡಿ ನಾನೇ ಕಳ್ಸಿದ್ದೀನಿ ಗ್ರೂಪ್ ಅಲ್ಲಿ, ಅದನ್ನ ನಾನು ಯಾರಿಗೂ ಅದನ್ನ ಎಕ್ಸಿಬಿಟ್ ಮಾಡಕ್ ಹೋಗ್ಲಿಲ್ಲ. ಬಟ್ ಅದೇ ಮಹೇಶು ಅದನ್ನ ನೋಡಿ ಅದನ್ನ ಹೇಳುವಾಗ ನನಗೆ ಎಷ್ಟು ಖುಷಿ ಆಯ್ತು. ದಿಸ್ ಈಸ್ ದ ವರ್ಕ್. ನೀವು ಮಾಡೋದು ಕಾಣ್ಬೇಕು ಅಂತ ಇಲ್ಲ, ಬಟ್ ನಿಮ್ಮಿಂದ ಬೇರೆಯವರು ಇನ್ಸ್ಪೈರ್ ಆಗೋದು ಕಾಣ್ಬೇಕು. ಆದ್ರೆ ಫಸ್ಟ್ ಐ ರಿಕ್ವೆಸ್ಟ್ ಎವ್ರಿಬಡಿ, ಈ 5 ಗಂಟೆಯ ಝೂಮ್ ಅಲ್ಲಿ ಹೈ ಎನರ್ಜೆಟಿಕ್ ಆಗಿ ವಾಯ್ಸ್ ರೇಸ್ ಮಾಡ್ಬೇಕಾಗಿಲ್ಲ.
ಈಗ ಇಲ್ಲಿ ಯಾರು ಇಲ್ಲ ನಮ್ಮ ರೂಮಲ್ಲಿ, ಬಟ್ ನಿಮ್ಮ ಅಕ್ಕಪಕ್ಕದವರಿಗೆಲ್ಲ ಡಿಸ್ಟರ್ಬ್ ಆಗ್ಬೇಕಾಗಿಲ್ಲ. ಲೋ ವಾಯ್ಸ್ ಅಲ್ಲೂ ಕೂಡ ನೀವು ಎನರ್ಜೆಟಿಕ್ ಆಗಿ ಮಾತಾಡ್ಬೋದು. ನಿಮ್ಮ ಕಂಟ್ರೋಲ್ ಅಲ್ಲಿ ಯಾವ ಟಾಪಿಕ್ ಇದೆ ಅದು ಮಾತಾಡುವಾಗ ಖಂಡಿತ ಎನರ್ಜಿ ಬಂದೇ ಬರುತ್ತೆ. ಅದನ್ನ ನಾನು ತುಂಬಾ ಜನಗಳಲ್ಲಿ ನೋಡಿದೆ. ಎಕ್ಸಾಂಪಲ್ ಶಿವಪ್ರಕಾಶ್ ಅವರು ಯೋಗ ಅದು ಇದು ಎಲ್ಲ ಮಾಡುವಾಗ ಹೈಲಿ ಎಕ್ಸ್ಪ್ರೆಸಿವ್ ಆಗಿರ್ತಾರೆ, ರೀಚ್ ಆಗ್ತಾರೆ ಜನಗಳಿಗೆ. ಬಟ್ ಅದೇ ಅವ್ರು ಮಾಡಿದ ಆಕ್ಷನ್ ಅನ್ನ ಹೇಳುವಾಗ ಸ್ವಲ್ಪ ಲೋ ಇರುತ್ತೆ, ಡಲ್ ಇರುತ್ತೆ. ಈಗ ರಿಕ್ವೆಸ್ಟ್ ನಾನು ಶಿವಪ್ರಕಾಶ್ ಅವ್ರ ಹತ್ರ, ಬಿಕಾಸ್ ನೀವು ರೂವಾರಿ ಈ ಆಕ್ಷನ್ ಅನ್ನ ಶೇರ್ ಮಾಡ್ಬೇಕು ಅಂತ ಹೇಳಿದ್ರಲ್ಲಿ, ಈ ಆಕ್ಷನ್ ಶೇರ್ ಮಾಡೋದ್ರಲ್ಲಿ ಪ್ರತಿಯೊಬ್ಬರಿಗೆ ಕೂಡ ಎನರ್ಜಿ ಬಿಲ್ಡ್ ಆಗ್ಬೇಕು. ಮೋಟಿವೇಶನ್ ಅಲ್ಲ, ಎಂಪವರ್, ಎನರ್ಜಿ ವಿದಿನ್ ಯುವರ್ ಸೆಲ್ಫ್, ಅದನ್ನ ಎಂಪವರ್ ಅಂತ ಹೇಳೋದು. ನನ್ನ ರಿಕ್ವೆಸ್ಟ್ ಇದು ಎಲ್ಲರ ಹತ್ರ ಕೂಡ, ನಿಮ್ಮ ಹತ್ರ ಏನು ಇದೆ ಡೈಮಂಡ್, ನಿಜವಾದ ಡೈಮಂಡ್ ಕಾಣ್ಬೇಕು. ಕಲ್ಲು ತರ ಇದ್ರೆ ಬಿಸಾಡ್ತಾರೆ ಅದನ್ನ. ಈಗ ನಮ್ಮಲ್ಲೆಲ್ಲ ಡೈಮಂಡ್ಸು, ನೀವೆಲ್ಲ ಡೈಮಂಡ್ಸು, ಬಟ್ ಬೇರೆಯವರಿಗೆ, ನನಗೆ ಗೊತ್ತು ನಿಮ್ಮ ಒಳಗಿನ ಎನರ್ಜಿ ಇದೆ, ಮಕ್ಕಳಿಗೆ, ಅಮ್ಮಂದ್ರಿಗೆ ಮಕ್ಕಳ ಇದು ಗೊತ್ತಾದಂಗೆ, ಬಟ್ ಥರ್ಡ್ ಪರ್ಸನ್ಗೆ ಗೊತ್ತಿರಲ್ಲ. ಯಾಕೆಂದ್ರೆ ನಿಮ್ಮ ಪ್ರಾಸ್ಪೆಕ್ಟ್ಗಳು, ನಿಮ್ಮ ಡೌನ್ಲೈನ್ಗಳು. ಥರ್ಡ್ ಪರ್ಸನ್ ಅಂದ್ರೆ ನಿಮ್ಮ ಜೊತೆಯಲ್ಲಿರುವ ಡೌನ್ಲೈನ್ಗಳಿಗೆ ಕೂಡ ನಿಮ್ಮ ಎನರ್ಜಿ ಕಾಣಬೇಕು. ಆ ಡಲ್ ಎಕ್ಸಿಬಿಷನ್ ಅಂದ್ರೆ ಪ್ರೆಸೆಂಟೇಷನ್ ನಾನು ಹೇಳೋದು, ಮೋಡಿಂದ ಹೊರಗಡೆ ಬರ್ಬೇಕು. ಅದಕ್ಕೆ ಮಾಡ್ಬೇಕಾಗಿರೋದು ಬೇರೆ ಏನೂ ಇಲ್ಲ, ಹೈಲಿ ಆಕ್ಷನ್ ಅಲ್ಲಿ. ಎಕ್ಸಾಂಪಲ್ ಪ್ರೇಮ ಅವರನ್ನ ತಗೋತೀನಿ, ತಪ್ಪು ಯಾರು ತಿಳ್ಕೊಳಲ್ಲ ಅಂತ ಅನ್ಕೊಳ್ತೀನಿ. ನೋಡಿ, ಅವ್ರೀಗ ಇವತ್ತು ಅವರ ಮನೆಗೆ ಬರ್ತಾರೆ, ಅವರಿಗೆ ನಾನು ಆಕ್ಟಿವ್, ಅದು ನೋಡಿ ಎಷ್ಟು ಎನರ್ಜೆಟಿಕ್ ಆಗಿತ್ತು ಅವ್ರು ಹೇಳುವಾಗ. ಬಟ್ ಆಮೇಲೆ ಇಮ್ಮಿಡಿಯೇಟ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ, ನೋಡೋಣ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಲ್ಲ. ಇದು ನನ್ನ ಮಟ್ಟಿಗೆ ಈ ಪ್ರೆಸೆಂಟೇಶನ್ ರಾಂಗ್. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಅವ್ರು ಬರ್ತಾರೆ, ಅವರ ತೋಟ ದೊಡ್ಡದಾಗತ್ತೆ, ಅವರ ತೋಟ ಏನ್ ಹೇಳೋದು, ಅವ್ರದ್ದೇನು ಕಾಫಿ ಬೀಜನ ಏನೋ ತುಂಬಾ ಫಲವತ್ತಾಗತ್ತೆ. ನನ್ನ ಆಕ್ಟಿವಿಟಿ ಅವರು ತಗೊಂಡು ನೋಡ್ತಾರೆ ಅಂತ ವಿಜುವಲೈಸೇಷನ್ ಮಾಡ್ತಾ ಇದ್ದೀನಿ, ಅಷ್ಟೇ ಹೇಳ್ಬೇಕಾಗಿರೋದು. ಇಟ್ ಈಸ್ ಕಾಲ್ಡ್ ಲೀಡರ್ಶಿಪ್ ಪರ್ಸೆಪ್ಷನ್. ಈ ಲೀಡರ್ಶಿಪ್ ಪರ್ಸೆಪ್ಷನ್ ಅಂತ ಕೂಡ ರಾಜು ಸರ್ ಅವರ ಡೈಲಾಗ್ ಅಲ್ಲಿ ಕಲ್ತಿದ್ದು, ನಂದು ಸ್ವಂತದ್ದಲ್ಲ ಅದು. ಯಾಕೆಂದ್ರೆ ಕಲ್ತಿರೋದನ್ನ ಹೇಳುವಾಗ ಎಲ್ಲಾ ಕಡೆ ನಾನು ರಾಜು ಸರ್ ಹೇಳಿದ್ದದು ಅಂತ ಹೇಳಲ್ಲ, ಇಲ್ಲಿ ನಿಮ್ಮ ಹತ್ರ ಹೇಳುವಾಗ ನಂಗೆ ಅದು ತುಂಬಾ ಪ್ರೌಡ್. ಯಾಕೆಂದ್ರೆ ಎಲ್ರು ರಾಜು ಸರ್ ಅವರನ್ನ ತುಂಬಾ ಖುಷಿಯಿಂದ ನೋಡ್ತೀವಿ, ನಾನು ಕೂಡ. ಹಾಗಿರುವಾಗ ಅವರಿಂದ ಕಲ್ತಿದ್ದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೂರ್ಯನಿಂದ ಚಂದ್ರ, ಚಂದ್ರನಿಂದ ಬೆಳಕು ಅಂತ ಹೇಳ್ತೀವಲ್ವಾ. ಹಾಗಾಗಿ ಏನು ಪ್ರಾಸ್ಪೆಕ್ಟ್ಗಳ ಹತ್ರ, ಡೌನ್ಲೈನ್ಗಳ ಹತ್ರ, ಎಲ್ಲಾರ ಹತ್ರ ಹೇಳುವಾಗ ಅವರಿಂದ ಕಲ್ತಿದ್ದು ಅಂತ ಹೇಳಲ್ಲ. ಯಾಕೆಂದ್ರೆ ರಾಜು ಸರ್ ಅಂದ್ರೆ ಯಾರು ಅಂತಲೇ ಗೊತ್ತಿರಲ್ಲ ಅವರಿಗೆ, ಹೊಸಬ್ರಿಗೆ, ಐದರ್ ನ್ಯೂ ಜಾಯಿನಿಗೆ ಅಥವಾ ಪ್ರಾಸ್ಪೆಕ್ಟ್ಗಳಿಗೆ. ಸೊ ದಯವಿಟ್ಟು ನೀವೇ ಸುರೇಖಾ ಮೇಡಮ್ ಆಗ್ಬೇಕು, ನೀವೇ ನೀನಾ ಮೇಡಮ್ ಆಗ್ಬೇಕು. ಅಂಡ್ ನೀವೇ ಈಗ ಯಾರಿಗಾದ್ರೂ ಇಲ್ಲಿ ಶಾರದಾ ಮೇಡಮ್ ಹೇಳ್ತಾರಲ್ಲ, ಎಲ್ರು ಹೇಳ್ತೀರಾ, ಲಾಸ್ಟಿಗೆ ಒಂಚೂರು ಹೊತ್ತು ನಿಮ್ಮ ಪ್ರೆಸೆಂಟೇಶನ್ ಸಿಗ್ಲಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಲ್ಲ. ಇಲ್ಲ, ಇಲ್ಲಿರುವವರು ಒಬ್ರು ಅದನ್ನ ಕಂಪ್ಲೀಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನ್ನ ಹತ್ರ ಇದೆ. ಥ್ಯಾಂಕ್ ಯು ಪ್ರೇಮ, ನೀವು ಈಗ ತುಂಬಾ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ. ಅಂದ್ರೆ ನೀವು ಸ್ವರ್ಗಸೃಷ್ಟಿಯ ಏನದು ಬೀಜ ಹಾಕಿದವರು ನಮ್ಮ ಹತ್ರ. ಅದನ್ನ ಬೇರೆಯವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ಬೇಕು. ಯಾವುದೇ ಕೆಲಸ ಮಾಡ್ಲಿ, ಇದು ನಾನು ಸ್ವರ್ಗ ಸೃಷ್ಟಿಯಿಂದ ಕಲ್ತಿರೋದು. ಯಾವುದೇ ಕೆಲಸ ಮಾಡ್ಲಿ ಎಕ್ಸ್ಪೆಕ್ಟೇಷನ್ ಬೇಡ, ಆಕ್ಸೆಪ್ಟೆನ್ಸ್. ಏನದು ಆಕ್ಸೆಪ್ಟೆನ್ಸು? ಅಲ್ಲಿ ಏನ್ ನಡೆಯುತ್ತೆ ಆಕ್ಸೆಪ್ಟೆನ್ಸು, ಬಟ್ ನೆಗೆಟಿವ್ ನೋಡೋಣ. ಎಕ್ಸ್ಪೆಕ್ಟೇಷನ್ ಇಲ್ಲ ನಂಗೆ, ಓಕೆ ಪರವಾಗಿಲ್ಲ. ಆದ್ರೆ ಎಕ್ಸ್ಪೆಕ್ಟೇಷನ್ ಏನಿದೆ, ಅವರ ತೋಟದಲ್ಲಿ ನನಗೆ ಅವರು ಬಿಸ್ನೆಸ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ, ಬಟ್ ಅವರಿಗೆ ಅದು ಪ್ರಯೋಜನ ಆಗುತ್ತೆ. ಪ್ರಾಸ್ಪೆಕ್ಟಿಂಗ್ ಮಾಡುವಾಗ ಈಗ್ಲಿ ಏನೇ ಇರ್ಲಿ, ಅವರಿಗೆ ಅದು ಪ್ರಯೋಜನ ಆಗತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು. ಈಗ ಇವತ್ತು ನಂದ ಅವರು ಇಲ್ಲಿ ಲೀಡ್ ಮಾಡ್ಬೇಕು ಅಂತ ಆಫ್ಟರ್ ಸೋ ಮೆನಿ ಡೇಸ್, ಪಾಪ ಅವರು 10 days ಊರಲ್ಲಿ ಸ್ಟಕ್ ಆಗಿದ್ರು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರ ಹತ್ರ ತಗೊಳ್ತೀರಾ ಅಂತ ಕೇಳಕ್ ಹೋಗ್ಲಿಲ್ಲ. ಬಟ್ ನನಗೇನು ಅಂದ್ರೆ, ಒನ್ ಆಫ್ ದ ಬಿಗ್ಗೆಸ್ಟ್ ಲೀಡರ್ ಅವರು. ತುಂಬಾ, ಯಾಕಂದ್ರೆ ಅವರಲ್ಲಿರುವ ಪ್ಯಾಷನ್ ಏನಿದೆ, ಅವರಲ್ಲಿರುವ ಸಪೋರ್ಟಿಂಗ್ ನೇಚರ್ ಇದೆ ಜನಗಳ ಜೊತೆ. ಅಂಡ್ ಇನ್ನೊಂದು, ಪ್ರಿಯಾ ಸತೀಶ್ ಅವ್ರು ಏನ್ ಹೇಳಿದ್ರು, ನನಗೆ ಮಾತಾಡೋದು ಇಷ್ಟ, ರೆಕಾಗ್ನಿಷನ್ ಇಷ್ಟ, ಟ್ರಿಪ್ ಹೋಗೋದು ಇಷ್ಟ, ಅಂಡ್ ಇವೆಂಟ್ ಮಾಡೋದು ಇಷ್ಟ. ಅದು ನಾನು ಕಲ್ತೆ ಯಾರಿಂದ? ನಂದ ಅವರಿಂದ. ಇವೆಂಟ್ ಮಾಡೋದು ಇಷ್ಟ ಅಂತ ಪ್ರಿಯಾ ಸತೀಶ್ ಹೇಳಿದ್ರೆ, ಪ್ರಾಕ್ಟಿಕಲಿ ಕಲ್ತಿದ್ದು ನಂದ ಅವರಿಂದ. ಇಲ್ಲಿ ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ, ನನ್ಗೊಬ್ಳಿಗೆ ಗೊತ್ತಿರೋದು, ಹಂಗಾಗಿ ಹೇಳ್ತಾ ಇದ್ದೀನಿ. ಲಾಸ್ಟ್ ಒಂದು 1 month 2 months ಬ್ಯಾಕು ನಂದ ಅವರು ಫುಲ್ ಮುಳುಗಿ ಹೋಗಿದ್ರು. ಯಾವ್ದ್ರಲ್ಲಿ ಗೊತ್ತಾ? ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ. ಮೋದಿಕೇರಿಗೆ ಅಲ್ಲ ಅಲ್ವಾ,
ಅದಕ್ಕೋಸ್ಕರ ಸ್ವಲ್ಪ ಜಲಸು ಆಗ್ತಾ ಇದೆ ನಂಗೆ. ಅವರನ್ನ ಮೋದಿಕೆರಲ್ಲಿ ಆತರ ಇವೆಂಟ್ ಮಾಡುವಂಗ್ ಮಾಡ್ಬೇಕು ಅಂತ. ಅವರ ತಮ್ಮನ ಆನಿವರ್ಸರಿ, ಮ್ಯಾರೇಜ್ ಆನಿವರ್ಸರಿ ಎಷ್ಟನೇದ್ದು 25 ವರ್ಷದ್ದು ಇರ್ಬೋದು. 25 ವರ್ಷದ ಆನಿವರ್ಸರಿ ಸೆಲೆಬ್ರೇಷನ್ ಅವರಿಗೆ ಗಂಡ ಹೆಂಡತಿಗೆ, ತಮ್ಮನ ಹೆಂಡತಿಗೆ ಗೊತ್ತಿಲ್ಲದೆ ಉಳಿದಿದ್ದವ್ರು ಎಲ್ರೂ ಸೇರ್ಕೊಂಡು ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ದಾರೆ. ಅದರಲ್ಲಿ ಮೇನ್ ರೂವಾರಿ ನಂದ ಅವರ ಫ್ಯಾಮಿಲಿ ಹೆಲ್ಪ್, ಎಲ್ಲಾರ ಹೆಲ್ಪ್ ತಗೊಂಡಿದ್ದಾರೆ. ಐ ವಾಸ್ ಸೋ ಪ್ರೌಡ್. ಜಲಸ್ ಅಂತ ಹೌದು ಹೇಳೋದು ಕರೆಕ್ಟ್, ಅದು ಜಲಸು ಇದೆ ನನಗೆ ಒಟ್ಟಿಗೆ. ಆ ಜಲಸ್ ಇದ್ರೇನೆ, ಯಾಕಂದ್ರೆ ಬರ್ನಿಂಗ್ ಡಿಸೈರ್, ಅದು ಜಲಸ್ ಅಲ್ಲ, ಬರ್ನಿಂಗ್ ಡಿಸೈರ್. ನನ್ನ ಅವರು ಒಂದು ದೊಡ್ಡ ಇವೆಂಟ್, 1,000 ಜನಗಳ ಇವೆಂಟ್ ಅನ್ನ ಕ್ರಿಯೇಟ್ ಮಾಡೋದನ್ನ ನಾನು ವಿಜುವಲೈಸೇಷನ್ ಮಾಡಿದೆ. ಅದರ ಬದಲು ಹೌದು ನಂದ ಅವರು ಮೋದಿಕೇರಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದೆಲ್ಲ ಕಾಣ್ತಿಲ್ಲ ನಂಗೆ, ಅಲ್ಲೋಗಿ ಮಾಡ್ತಿದ್ದಾರೆ ಅಂತ ನನ್ನ ಮೈಂಡ್ಗೆ ಥಿಂಕಿಂಗ್ ಬರ್ಬೋದಲ್ವಾ. ಬಂತು. 1 ನಿಮಿಷನೂ ಇಲ್ಲ, 10 seconds, 20 seconds, 30 seconds ಬಂತು ನನ್ನ ಮನ್ಸಲ್ಲಿ. ಇಮ್ಮಿಡಿಯೇಟ್ ಐ ಕುಡ್ ಸಿ ನಂದ, ಓಹ್ 1,000 ಜನಗಳ ಇವೆಂಟ್ ಅನ್ನ ಮ್ಯಾನೇಜ್ ಮಾಡ್ತಿದ್ದಾರೆ. ಅದ್ರ ಮೊದ್ಲು 100 ಜನಗಳ ಇವೆಂಟ್ ಮ್ಯಾನೇಜ್ ಮಾಡ್ತಿದ್ದಾರೆ. ಅದ್ರ ಮೊದ್ಲು ಇಲ್ಲಿ ಝೂಮ್ ಅಲ್ಲಿ ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ, ಬಟ್ ಇಮ್ಮಿಡಿಯೇಟ್ಲಿ ಕರೆದ ತಕ್ಷಣ ಬರುವವರಿದ್ದಾರೆ ಅಂತ ವಿಜುವಲೈಸೇಷನ್ ಮಾಡಿದೆ. ಹೇಳಿದ ತಕ್ಷಣ ಎಸ್ ನಾನ್ ರೆಡಿ. ಅದು ಯಾವಾಗ್ಲೂ ಮಾಡ್ತಾರೆ ಅವ್ರು, ಇವತ್ತು ಅಂತ ಅಲ್ಲ. ಸೊ ನಾನಿಲ್ಲಿ ಪ್ರತಿಯೊಬ್ರು ಕೂಡ ಯಾರೆಲ್ಲ ಕೂತಿದ್ದೀರಾ, ನಿಮ್ಮ ಹಿಂದೆ 1,000 ಜನ ಇದ್ದಾರೆ ಅಂದ್ರೆ, ಈಗ ಕೂತು ಶಾರದಾ ಮೇಡಮ್ಗೆ ಕೂಡ ಮೆಸೇಜ್ ಹಾಕಿದೆ. ಬಿಕಾಸ್ ಶಾರದಾ ಮೇಡಮ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ ಜವಾಬ್ದಾರಿ ಟೇಕಿಂಗ್, ರೆಸ್ಪಾನ್ಸಿಬಿಲಿಟಿ ಟೇಕಿಂಗ್. ಬಟ್ ಆದ್ರೂ ಕೆಲವೊಂದ್ಸಲ ಅವ್ರು ಮಿಸ್ ಆಗ್ತಾರೆ. ಪರವಾಗಿಲ್ಲ ಪಾಪ ಅಂತ ಬಿಡಬಹುದು ನಾನು, ಬಟ್ ಇಲ್ಲ, ಐ ಶುಡ್ ಸಿ ಹರ್ ಆಸ್ ಎ ಗ್ರೇಟ್ ಮದರ್ ಟು ಮೈ ಟೀಮ್ ಅಲ್ವಾ. ಆಲ್ರೆಡಿ ಮದರ್ ಟು ಮೈ ಟೀಮ್ ಇದ್ದಾರೆ, ಬಟ್ ಎವ್ರಿ ಮೂಮೆಂಟ್, ಎವ್ರಿ ಮಿನಿಟ್ ವಿತ್ ಆಲ್ ದ ಆಸ್ಪೆಕ್ಟ್ಸ್ ನಾನ್ ನೋಡ್ಬೇಕು. ಯಾಕೆ? ಈ ಟೀಮಿಗೆ ಸಪೋರ್ಟ್ ಆಗ್ಲಿ ಅಂತ ಅಲ್ಲ, ಅವರ ಹಿಂದೆ 1,000 ಜನ ಬಂದಾಗ ಅವರು ಸುಮ್ಮನೆ ಇರ್ತಾರ? ಈಗ ಎಕ್ಸಾಂಪಲ್ ಆನಂದವಲ್ಲಿ ಈಸ್ ಎ ವೆರಿ ಗುಡ್ ಪ್ರೆಸೆಂಟರ್, ವೆರಿ ಗುಡ್. ಒಳಗಡೆ ಅವ್ರ ಹತ್ರ ಹಾರ್ಡ್ ಕೋರ್ ಬಿಲೀಫ್ ಇದೆ, ಅದು ಕಾಣುತ್ತೆ, ಅವರು ಪ್ರೆಸೆಂಟ್ ಮಾಡುವಾಗ್ಲೇ ಕಾಣುತ್ತೆ ಅವರು. ಬಟ್ ಸಮ್ ಟೈಮ್ಸ್ ಹ್ಯಾಂಡ್ ರೈಸ್ ಮಾಡಲ್ಲ, ಬರಲ್ಲ, ಹೌದಲ್ವಾ? ನಾನೇನ್ ನೋಡ್ಬೇಕು? ಎಸ್, ಶಿ ಈಸ್ ಓನ್ಲಿ ಕಂಡಕ್ಟಿಂಗ್ ದ ಇವೆಂಟ್ ಫಾರ್ 100 members, 1000 members. ಆವಾಗ ಅವ್ರು ಬಾರದೆ ಕೂರ್ತಾರಾ? ಇಲ್ಲ ಅಲ್ವಾ? ಅಂದ್ರೆ ನಾನು ಐ ಹ್ಯಾವ್ ಟು ಲುಕ್ ಇನ್ ಟು ದ ಪಾಸಿಟಿವ್ ಸೈಡ್ ಅಂತ ಹೇಳೋದಕ್ಕಿಂತಲೂ ಡಿಕ್ಲರೇಷನ್. ನಮ್ಮ ಸುರೇಖಾ ಮೇಡಮ್ ಅಂತಲೇ ಬರ್ತಾ ಇದೆ ನಂಗೆ, ಪ್ರಿಯಾ ಸತೀಶ್ ಅವರದ್ದು ಪ್ರೆಸೆಂಟೇಶನ್ ಇಂದ ನೀವೇನ್ ಮಾಡಕ್ ಹೊರಡ್ತಿದ್ದೀರಾ ಅಂತ ಒಂದು ಡಿಕ್ಲರೇಷನ್. ಆ ಡಿಕ್ಲರೇಷನ್ಗಳಿಂದ ಮೊದಲೇ ವಿಜುವಲೈಸೇಷನ್, ಅಂದ್ರೆ ವಿಷನ್. ನಿಮ್ಮ ವಿಷನ್ ಏನು? ನಾನ್ ನನ್ನ ವಿಷನ್ ಹೇಳ್ತೀನಿ. ಶಿವಪ್ರಕಾಶ್ ಅವರು ಅವರ ಹಿಂದೆ ಎಷ್ಟು ಜನ ಇದ್ದಾರೆ ಇಲ್ಲ ಅಂತ ನೋಡಲ್ಲ. ಹಿ ಈಸ್ ಟೇಕಿಂಗ್ ದ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ನಮ್ಮ ಫಿಸಿಕಲ್ ಇವೆಂಟಿಗಾಗ್ಲಿ, ಡಿಜಿಟಲ್ ಇವೆಂಟ್ಗೆ, ಎಲ್ಲದಕ್ಕೂ ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ಅಂಡ್ ಈಗ ಅವರು 1,000 ಜನ ಮಧ್ಯೆ ರಾಜು ಸರ್, ವಿಜಯ್ ಸರ್ ಅಥವಾ ಸುರೇಖಾ ಮೇಡಮ್ ತರ, ಫಿಲಿಪ್ ಸರ್ ತರ ಅವರು ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ನಾನ್ ನೋಡ್ತೀನಿ. ಯಾಕೆಂದ್ರೆ ಒಳಗಿನ ಎನರ್ಜಿ, ಎಂತೂಸಿಯಾಸಮು, ಫೇಶಿಯಲ್ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಬರ್ತಾ ಇದೆ. ಫಿಲಿಪ್ ಸರ್ ತರ ನಾನು ಅವರ ಮುಖದಲ್ಲಿ ಫಿಲಿಪ್ ಸರ್ ಅನ್ನ ಹಾಕಿ ನೋಡ್ತೀನಿ ನಾನು. ಅಂಡ್ ಐ ಥಿಂಕ್ ಆನಂದವಲ್ಲಿ ಅವರನ್ನ ನಾನು ಪ್ರಿಯಾ ಸತೀಶ್ ಅಂತ ನೋಡಬಹುದು. ಬಿಕಾಸ್ 5 languages ಅವರಿಗೆ ಗೊತ್ತಿದೆ ಅಂತ ಅರೌಂಡ್ 3 years ಬ್ಯಾಕ್ ನಾನು ಐಡೆಂಟಿಫೈ ಮಾಡಿದ್ದು ಪ್ರಿಯಾ ಸತೀಶ್ ಅವರನ್ನ. ಕನ್ನಡ ಮಾತಾಡೋದು, ನನ್ನ ಹತ್ರ ಕನ್ನಡ ಮಾತಾಡ್ತಾ ಇದ್ರು ಅವರು. ಕನ್ನಡ, ಹಿಂದಿ, ಇಂಗ್ಲಿಷು, ಎಸ್, ಶಿ ಇಸ್ ವೆರಿ ಗುಡ್. ತೆಲುಗು ಗೊತ್ತಿದೆ ಅಂತ ನಂಗೆ ನಿಮ್ಮನೆ ನೋಡಿದೆ. ಬಟ್ 5 ಏನದು ಪಂಚಭಾಷಾ ತಾರೆ ಅಂತ ಯಾರೋ ಅವರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ನಂಗೆ. ಅದು ಯಾವ ಲ್ಯಾಂಗ್ವೇಜ್ ಇನ್ನೊಂದು ಅಂತ ಗೊತ್ತಿರ್ಲಿಲ್ಲ. ಈಗ ತೆಲುಗು ಮಾತಾಡೋದನ್ನ ನೋಡಿದೆ ಮೊನ್ನೆ ನಾನು. ಸೊ ಆ ತರ ನಾನು ಆನಂದವಲ್ಲಿಯನ್ನ ನೋಡ್ತೀನಿ. ಬಿಕಾಸ್ ಆನಂದವಲ್ಲಿಗೆ ಮಲ್ಟಿ ಲ್ಯಾಂಗ್ವೇಜಸ್ ಗೊತ್ತು. ಶಿ ಇಸ್ ವೆರಿ ಗುಡ್ ವಿತ್ ಆಲ್ ದ ಲ್ಯಾಂಗ್ವೇಜಸ್. ಸೊ ಇನ್ನು ನೆಕ್ಸ್ಟ್ ಲೆವೆಲ್ ಅಂಡ್ ಟ್ರಾವೆಲಿಂಗ್ ಅಲ್ಲಿ ಖಂಡಿತ ಶಿ ಇಸ್ ರೆಡಿ ಟು ಗೋ. ಸೊ ನಾನು ನೋಡ್ಬೇಕಾಗಿರೋದು ಇಲ್ಲಿ ಪ್ರತಿಯೊಬ್ರು ಕೂಡ ಏನು ದೊಡ್ಡ ದೊಡ್ಡ ಟೀಮ್ಗಳು, GRD ಇರ್ಬೋದು, ಡೈಮಂಡ್ಸ್ ಇರ್ಬೋದು, ಅವರ ಹಿಂದೆ 1,000, 5,000 ಜನಗಳ ಟೀಮ್ ಇದೆ. lakhs ಟುಗೆದರ್ ಇನ್ಕಮ್ ಮಾಡ್ತಿದ್ದಾರೆ. ಶಿವಪ್ರಕಾಶ್ ಅಂತ ಹೇಳಿದ ತಕ್ಷಣ 10 lakhs per month ಇನ್ಕಮ್ ಅವರದ್ದು ನೋಡ್ತೀನಿ ನಾನು. ಅಂಡ್ ನಮ್ಮ ಆನಂದವಲ್ಲಿ ಅವರನ್ನ ನಾನು 3 lakhs per ಅಂತ ನೋಡ್ತೀನಿ. ಯಾಕೆ ಅಂದ್ರೆ ಅವರು ಫಸ್ಟ್ ನಾನು ರಿಟೈರ್ ಆಗುವಾಗ 3 lakhs per month ಇನ್ಕಮ್ ಅಂತ ಡಿಕ್ಲರೇಷನ್ ಮಾಡಿರುವಂತದ್ದು. ಸೊ ಈಗ ಎಲ್ಲರೂ ಕೂಡ ನೀವು ನಿಮ್ಮನ್ನ ಎಷ್ಟು ದೊಡ್ಡದಾಗಿ ನೋಡ್ತೀರಾ ನಿಮ್ಮ ಟೀಮ್ ಅಲ್ಲಿ?
ಇದು ಮೊನ್ನೆ KCL ಕರ್ನಾಟಕ ಅದರದ್ದು ಲಿಂಕ್ ಕಳಿಸಿದೀನಿ ನಾನು. ಅದು ಆಕ್ಚುಲಿ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು. ಓನ್ಲಿ ಸೆಲೆಕ್ಟೆಡ್ ಜನಗಳಿಗೆ, ಯಾಕಂದ್ರೆ SED ಇವೆಂಟ್ ಇಂದ ಮಾತ್ರ ಅದು ಸೆಲೆಕ್ಟೆಡ್ ಜನಗಳಿಗೆ ಕಳಿಸಿದೀನಿ. ನೀವು ಅದನ್ನ ಕಂಪ್ಲೀಟ್ ಕೇಳಿ, ಎಲಿಜಿಬಿಲಿಟಿ ಯಾರಿಗೆ ಇದೆ ಅವರಿಗೆ ಮಾತ್ರ ನೀವು ಅದನ್ನ ಕಳಿಸಿ. ನೀವು ಡಿಸೈಡ್ ಮಾಡ್ಬೇಕು ಎಲಿಜಿಬಿಲಿಟಿ ಯಾರು ಅಂದ್ರೆ. ನಾನು ಹೇಳೋದು ನೇಮ್ ಬೋರ್ಡ್ ಅಲ್ಲಿ, ಟೈಟಲ್ ಅಲ್ಲಿ ಅಲ್ಲ, ವಿತ್ ದೇರ್ ಮೆಚುರಿಟಿ ಅಂತ ಹೇಳ್ಬೋದು. ಮೆಚುರಿಟಿನ ಅಂತೂ ನಾನು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಕೊಡ್ಬೇಕು ಅಂದ್ರೆ ಯಾವ ಪ್ಲಾಟ್ಫಾರ್ಮ್ ಕರೆಕ್ಟ್? ಇನ್ಸ್ಪಿರೇಷನ್ ಅಂದ್ರೆ ಮೋಟಿವೇಶನ್ ಅಲ್ಲ, ಅದು ಎಂಪವರ್ಮೆಂಟ್ ಅಂದ್ರೆ ಮೋಟಿವೇಶನ್ ಅಲ್ಲ. ಕೆಲವು ಜನ ತುಂಬಾ ಸಲ ಮೋಟಿವೇಶನ್ ಅಂತ ಹೇಳ್ತಾರೆ. ಹೊಸಬ್ರಿಗೆ ಬೇಕಾಗಿರೋದು ಮೋಟಿವೇಶನ್. ಆ ಮೋಟಿವೇಶನ್ ಇಂದ ಅವ್ರು ಕಲಿಯಕ್ಕೆ ಹೊರಡ್ತಾರೆ, ಲರ್ನಿಂಗ್ ಗೆ ಹೊರಡ್ತಾರೆ. ಸೊ ಇನ್ಸ್ಪಿರೇಷನ್, ಎಂಪವರ್ಮೆಂಟ್ ಇದು ತುಂಬಾ ಇಂಪಾರ್ಟೆಂಟ್. ಈಗ ದಯವಿಟ್ಟು ಲಿಟಲ್ ಮೋರ್ ಸಿನ್ಸಿಯರ್ ಟು ಯುವರ್ ಸೆಲ್ಫ್. ಈ ಡೈಲಾಗ್ ಕಲ್ತಿರೋದು ನನ್ನ ಹಾ ಬಿಲ್ಡ್ ಯೋಗ ಕ್ಲಾಸಿಂದ. ಹಾ ಬಿಲ್ಡ್ ಯೋಗ ಕ್ಲಾಸಿನ ಸುಬೋಧ್ ಬೋತ್ರ ಅವ್ರು ಯಾವಾಗ್ಲೂ ಪ್ರತಿ ಸಲ ಬಿ ಲಿಟಲ್ ಮೋರ್ ಸಿನ್ಸಿಯರ್ ಟು ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವಾಗ್ಲೂ ಚೀಟ್ ಮಾಡೋದು ನಾವು ನಮಗೆ ಮಾತ್ರ. ಇಲ್ಲಿರುವ ಪ್ಲಾಟ್ಫಾರ್ಮ್ ಅಲ್ಲಿ ಇರುವವರು ನನ್ನ ಪ್ರಕಾರ ಯಾರು ಬೇರೆಯವರಿಗೆ ಚೀಟ್ ಮಾಡಲ್ಲ. 100% ಒಪ್ಪಿದ್ದೀನಿ ನಾನು ಅದನ್ನ. ಆದ್ರೆ ಯೋಚನೆ ಮಾಡಿ, ನಿಮಗೆ ನೀವು ಚೀಟ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ. ಖಂಡಿತ ಮಾಡ್ತಾ ಇದೀವಿ. ನಾನು ಮಾಡ್ತಾ ಇರ್ತೀನಿ, ತುಂಬಾ ಚೀಟಿಂಗ್ ಮಾಡ್ತಾ ಇರ್ತೀನಿ. ನನಗೆ ಅವ್ರು ಹೇಳುವಾಗಲ್ಲ, ಓ ಹೌದಲ್ವಾ, ಲಿಟಲ್ ಮೋರ್ ಚೀಟ್. ಇಷ್ಟೆಲ್ಲ ಟೀಮ್ ಬಿಲ್ಡ್ ಆಗ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ತಾ ಇರ್ಬೇಕು, ಫಿಸಿಕಲ್ ಇವೆಂಟ್ ಮಾಡ್ಬೇಕು. ಫಿಸಿಕಲ್ ಇವೆಂಟ್ ರನ್ನಿಂಗಿಗೆ ಎಷ್ಟು ಜನ ನನ್ನ ಪ್ರಾಸ್ಪೆಕ್ಟ್ ಗಳನ್ನ 50 ಜನಕ್ಕಿಂತಲೂ ಹೆಚ್ಚು ಟಚ್ ಮಾಡಿದೀನಿ, 20 ಜನಕ್ಕಿಂತಲೂ ಇನ್ವಿಟೇಷನ್ ಮಾಡಿದೀನಿ ಅನ್ನೋರನ್ನ ನೀವು ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ಉತ್ತರ ಕೊಡೋದು ಬೇಡ. ಅದು ಮೊನ್ನೆ ಸಂಡೇ ಆಯ್ತು. ಈಗ ನೆಕ್ಸ್ಟ್ ಸಂಡೇ ಬುಕ್ ಮಾಡಿದಾರ ಶಿವಪ್ರಕಾಶ್ ಗೊತ್ತಿಲ್ಲ ನಂಗೆ. ಅಂಡ್ ಇನ್ನೊಂದು ನಾಳೆ ವೆಡ್ನೆಸ್ಡೇ. ಸೇಮ್ ಪರಿವರ್ತನ, ಅದ್ರಲ್ಲಿ ಏನಿದೆ ಅಂತ ಕಾಣ್ತಾ ಇದೆಯಾ? ಇಲ್ಲ, ನೀವು 50 ಜನಗಳಲ್ಲಿ ಇಷ್ಟು, 100 ಜನಗಳಲ್ಲಿ ಇಷ್ಟು, ಅದು ಕನ್ಸಲ್ಟೆಂಟ್ ಇರ್ಬೋದು, ಕಸ್ಟಮರ್ಸ್ ಇರ್ಬೋದು, ಪ್ರಾಸ್ಪೆಕ್ಟ್ ಲಿಸ್ಟ್ ಮಾಡ್ಕೊಂಡು ಮಿನಿಮಮ್ ಅಂದ್ರೂ 50 ಜನಗಳನ್ನ ಇನ್ವೈಟ್ ಮಾಡಕ್ ಹೊರಟಿದ್ದೀರಾ. 20 ಜನಗಳಿಗೆ ಕನೆಕ್ಟ್ ಮಾಡಿದೀರಾ. ಅದರಲ್ಲಿ ಅಟ್ಲೀಸ್ಟ್ ಕೆಲವರು ಬರ್ತಾರೆ ಅಂತ ಡಿಸೈಡ್ ಮಾಡ್ಕೊಂಡು ನೀವು ಜಾಯಿನ್ ಆಗ್ತಿದ್ದೀರಾ. ನೀವು ಎಲ್ಲೇ ಇರಿ, ಏನದು ಪಾತಾಳ ಮತ್ತೆ ಸ್ವರ್ಗ 2 ಜಾಗ ಬಿಟ್ರೆ ಬೇರೆ ಎಲ್ಲೇ ಇದ್ರು ನಾವು ಕನೆಕ್ಟ್ ಆಗ್ಬೋದು. ಈವನ್ ಭೂತಾನಲ್ಲಿರುವಾಗ ನಾನು ಕನೆಕ್ಟ್ ಆಗ್ತಾ ಇದ್ದೆ. ಇಲ್ಲಿಯ 4:15 ಅಂದ್ರೆ ನನಗಲ್ಲಿ 4 ಗಂಟೆ ಆಗಿತ್ತು. ಆದ್ರೂ ನಾನು ಕನೆಕ್ಟ್ ಆಗ್ತಿದ್ದೆ. ಬಿಕಾಸ್ ಐ ವಾಸ್ ಕಂಫರ್ಟೇಬಲ್ ವಿತ್ ಇಷ್ಟು. ಕಷ್ಟದಲ್ಲಿ ಅಲ್ಲ, ನಾನು ಕಷ್ಟದಲ್ಲಿ ಯಾವ ಕೆಲಸನೂ ಮಾಡಲ್ಲ. 4:15 ಇಲ್ಲಿ ಅಂದ್ರೆ 4 ಗಂಟೆ. ಒಂದ್ ದಿವ್ಸ ಗೊತ್ತಿಲ್ಲದೆ ಕನೆಕ್ಟ್ ಆಗ್ಬಿಟ್ಟೆ 4:15 ಅಂತ. ನೋಡಿದ್ರೆ ಅದೇನು ಇಲ್ಲಿ 4 ಗಂಟೆ, ಸಾರಿ ಹೌದು, ಅದು ಟೈಮ್ ವೇರಿಯೇಷನ್ ಇದೆಯಲ್ವಾ. ಓ, ಇನ್ನು ಲಾಗಿನ್ ಆಗಿಲ್ಲ ಎಲ್ರು, ಏನಿದು ಕತೆ, ಓ ಟೈಮ್ ವೇರಿಯೇಷನ್ ಇದೆಯಲ್ವಾ ಅಂತ ಆಮೇಲೆ ಗೊತ್ತಾಯ್ತು. ಅಂದ್ರೆ ಕೆಲವೊಂದ್ಸಲ ಅದು ಇದು ಟೈಮ್ ಜಂಪ್ ಆಗ್ತಿತ್ತು ನನ್ನ ಮೊಬೈಲ್ ಇಂದು ಅಲ್ಲಿಗೆ ಇಲ್ಲಿಗೆ ಅಂತ. ಸೊ ಈಗ ಯೋಚನೆ ಮಾಡಿ, ನೀವು ನಿಮಗೆ ಎಲ್ಲಿ ಸಿನ್ಸಿಯರ್ ಮಾಡ್ತಾ ಇದ್ದೀರಾ? ವೆಡ್ನೆಸ್ಡೇ ಪ್ರೋಗ್ರಾಮಿಗೆ ಕರಿತಿದ್ದೀರಾ ಜನಗಳನ್ನ ಅಂದ್ರೆ ಯಾರು ಅಲ್ಲಿ ಲಾಗಿನ್ ಆಗ್ತಿಲ್ಲ ಅವರು ಕರೀತಾ ಇಲ್ಲ ಅಂತ ನನ್ನ ಭರವಸೆ ಇದು. ಕರೆದ್ರೆ ಅಟ್ಲೀಸ್ಟ್ ಅವ್ರು ಬಂದಿದಾರ ಅಂತ ನೋಡಕ್ಕಾದ್ರೂ ಲಾಗಿನ್ ಆಗ್ತಾರೆ. ಸೊ ಯಾವುದೇ ಜಾಗದಲ್ಲಿ, ಡ್ರೈವಿಂಗ್ ಮೋಡಲ್ಲಿ ಇರ್ಲಿ, ಮನೆಯಲ್ಲಿ ಇರ್ಲಿ, ಯಾವುದೇ ಮೀಟಿಂಗ್ ಅಲ್ಲಿ ಇರ್ಲಿ, 2 ಟ್ಯಾಬ್ ಒಂದು ಮೊಬೈಲ್ ಇನ್ನೊಂದು ಟ್ಯಾಬ್ ಹೆಚ್ಚಿನವ್ರು ಇಟ್ಕೋತಾರೆ. ಇಲ್ಲ ಒಂದ್ಸಲ ಆದ್ರೂ ಲಾಗಿನ್ ಆಗ್ತಾರೆ, ಮೊಬೈಲ್ ಬೇರೆದ್ರಲ್ಲಿ ಇದ್ರೆ, ಕಾಲ್ ಅಲ್ಲಿ ಇದ್ರು ಮಾಡ್ಬೋದು. ಅಂದ್ರೆ ನಾನು ಎಸ್ಕೇಪ್ ಆಗ್ತಾ ಇದ್ದೀನಿ ಯಾವ ಕಾರಣದಿಂದ? ಇದನ್ನೆಲ್ಲ ನೀವು ರಿಯಲೈಸ್ ಮಾಡ್ಕೊಂಡ್ರೆ ನಾಳೆಯ ಬುಧವಾರದ ಪರಿವರ್ತನ ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ ಸೇಮ್ ಪರಿವರ್ತನ ಅಂತ ನಿಮಗೆ ಬೋರ್ ಆಗತ್ತಾ? ನೀವು ಬಿಸ್ನೆಸ್ ಅನ್ನ ತೋರಿಸ್ತಾ ಇದ್ದೀರಾ, 1 to 1 ಮಾಡ್ತಾ ಇದ್ದೀರಾ, ನೀವು ಕೂತಿದ್ದೀರಾ ಅಲ್ಲಿ ಅಂತ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಯಾರು ಅಲ್ಲಿ 7:15 ಪ್ರೆಸೆಂಟ್ ಮಾಡುವವರು ಬಂದಿಲ್ಲ, ಸ್ಟಾರ್ಟ್ ಯುವರ್ ಸೆಲ್ಫ್. ನಾನಂತೂ ಮಾಡ್ದೇನೆ ಮೊನ್ನೆ ಹಂಗೆ. ನಂಗೆ ಗೊತ್ತು ಯಾರು ಮಾಡುವವರು ಇರಲ್ಲ, ನಾನೇ ಮಾಡ್ತೀನಿ ಅಂತ ಖುಷಿನಲ್ಲಿ ಕೂತಿದ್ದೆ. ನನ್ನ ಪ್ರಾಸ್ಪೆಕ್ಟ್ ಫ್ಯಾಮಿಲಿ ಈಗ ಲಾಗಿನ್ ಅಲ್ಲ, ರಿಜಿಸ್ಟರ್ ಆಗಿ ಶಿ ಸ್ಟಾರ್ಟೆಡ್ ಅವರ್ ಬಿಸ್ನೆಸ್. ಯಾವುದು ನನಗೆ ಬೇಕಿತ್ತದು. ಹಾಗೆ ನೀವು ನಿಮ್ಮ ಪ್ರಾಸ್ಪೆಕ್ಟ್ ಗಳಿಗೆ, ನಿಮ್ಮ ಕಸ್ಟಮರ್ಗೆ, ನಿಮ್ಮ ಡೌನ್ ಲೈನ್ಗಳಿಗೆ 5,000 ಜನಗಳ ಲಿಸ್ಟ್ ಅನ್ನ ತೆಗ್ದೆ, 200 ಕಾಲ್ಸ್ ಮಾಡಿದೆ, 25 ಜನ ನಂಗೆ ಕನೆಕ್ಟ್ ಆದ್ರು, ಅವರದ್ದೇ ಆದ ವಾಟ್ಸಪ್ ಗ್ರೂಪ್ ಮಾಡಿದೆ, 100 PV ಟಾರ್ಗೆಟ್ ಇಟ್ಕೊಂಡ್ವಿ. ನೆಕ್ಸ್ಟ್ 500 ಜನಗಳ ಲಾಯಲ್ಟಿ ವಿಜುವಲೈಸೇಷನ್ ಅಂದ್ರೆ ಅವರ ವಿಷನ್ ಅನ್ನ ವಿಜುವಲೈಸೇಷನ್ ಮಾಡ್ಕೋಬೇಕು ನಾವು. ವಿಷನ್ ಅಂತ ಡಿಕ್ಲೇರ್ ಮಾಡಿದ್ರೆ, ನೀವು 10 ಸಲ ಡಿಕ್ಲೇರ್ ಮಾಡಿ, ಅದು ನಿಮಗೆ ಕಣ್ಣಿಗೆ ಕಾಣುತ್ತೆ, ವಿಜುವಲೈಸೇಷನ್ ಮಾಡ್ತೀರಾ ನೀವು. ಇದು ಪ್ರಿಯಾ ಸತೀಶ್ ಅವರು ಹೇಳಿದ ಡೈಲಾಗ್. ನೀವು ನಿಮ್ಮ ಟೀಮ್ ಲಿಸ್ಟ್ ತಗೊಂಡು ಎಷ್ಟು ಜನಗಳಿಗೆ ಕಾಲ್ ಮಾಡ್ತೀರಾ ನಾಳೆಯ ಪ್ರೋಗ್ರಾಮಿಗೆ? 7:30 ಬೇಕಂದ್ರೆ 8:30 ತನಕ ಎಕ್ಸ್ಟೆಂಡ್ ಮಾಡೋಣ ಬೇಕು ಅಂತ ಇರುವವರಿಗೆ.
ಬಟ್ 7:30 8 ಗಂಟೆಗೆ ಮೇನ್ ಪ್ರೋಗ್ರಾಮ್ ಕ್ಲೋಸ್ ಆಗ್ಬೇಕು. ಮತ್ತೆ ಏನು ಬೇಕು ಅಂತಿದೆ ಎಕ್ಸ್ಟೆಂಡ್ ಮಾಡ್ಬೋದು, ಇಲ್ಲ 1 hour ಬೇಕು ಅಂದ್ರೆ ಡಿಕ್ಲೇರ್ ಮಾಡಿ ಎಲ್ಲರೂ 1 hour ಪ್ರೋಗ್ರಾಮ್ ಇಟ್ಕೋಬಹುದು. ಪ್ರೋಗ್ರಾಮ್ ಅಲ್ಲೇ 7:30 ಅಂತ ಅನೌನ್ಸ್ ಮಾಡೋದು, 8 o'clock ಅಂತ ಏನು ಹೇಳಲ್ಲ, ಎಕ್ಸ್ಟೆಂಡ್ ಮಾಡ್ತೀವಿ. ಬಟ್ ಮೇನ್ ಪ್ರೆಸೆಂಟೇಷನ್ 8 ಗಂಟೆ ಒಳಗಡೆ ಕ್ಲೋಸ್ ಆಗುತ್ತೆ, ಅದು ಮಾಡಬೇಕು. ಮತ್ತೆ ಯು ಕ್ಯಾನ್ ಎಕ್ಸ್ಟೆಂಡ್ ವಿತ್ ಯುವರ್ ಪ್ರಾಡಕ್ಟ್ ಇರ್ಬೋದು, ನಿಮ್ಮ ಶೇರಿಂಗ್ಸ್, ಟೆಸ್ಟ್ ಮನಿ ಇರ್ಬೋದು, ಇಲ್ಲ ಇಂಟ್ರಾಕ್ಷನ್. ಸೊ ಇದರಿಂದ ನೀವು ಕಲಿತೀರಾ. ಒಂದು ನ್ಯೂ ಜಾಯಿನಿ ಪ್ರೋಗ್ರಾಮು ಅಥವಾ ಗೆಸ್ಟ್ ಗಳ ಪ್ರೋಗ್ರಾಮ್ ಅಲ್ಲಿ ನಾವು ಯಾವ ರೀತಿ ಇಂಟ್ರಾಕ್ಟ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಅಂಡ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಯಾರಾದ್ರೂ ಮೈನ್ ಲೀಡರ್ ಇಲ್ಲ ಅಂದ್ರೆ ನೀವು ಯಾವ ರೀತಿ ಕ್ಲೋಸಿಂಗ್ ಅನ್ನ ಮಾಡಬಹುದು ಅಂತ ತಗೊಳ್ಬಹುದು. ಸೊ ಆದ್ರೂ ನಾನು 3 ನಿಮಿಷದ ಎಕ್ಸ್ಟ್ರಾ ಟೈಮ್ ಅನ್ನ ತಗೊಂಡೆ. ವಿತ್ ದಿಸ್ ಎಸ್ ನಂದ, ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಏನದು ಅಫರ್ಮೇಶನ್ಸ್ ಗೆ. ಥ್ಯಾಂಕ್ಸ್ ಟು ನಂದ ಅಂಡ್ ಜಯಶ್ರೀ, ಇಬ್ರು ಒಟ್ಟಿಗೆ ರೀಕನೆಕ್ಟ್ ಆಗಿದ್ದೀರಾ ನಮ್ಮ ಪ್ಲಾಟ್ಫಾರ್ಮ್ ಗೆ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಎಸ್, ಓವರ್ ಟು ಯು ನಂದ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮ್ಮ ಮಾತು ಕೇಳ್ತಾ ಇದ್ರೆ ಖಂಡಿತ ನಾವು ನಿಮ್ಮ ತರ ಆಗ್ಬೇಕು, ಮತ್ತೆ ನೀವು ಹೇಳಿದನ್ನ ನಾವು ಫಾಲೋ ಮಾಡ್ಬೇಕು ಅನ್ಸುತ್ತೆ.